ಮನೆ ಮನೆಯಲ್ಲಿಯೂ ಯುಗಾದಿಯ ಸಂಭ್ರಮ, ಹೊಸ ಬಟ್ಟೆ, ಸಿಹಿ ತಿಂಡಿಗಳ ಸಡಗರ, ಬೇವು ಬೆಲ್ಲದ ವಿನಿಮಯ, ಬಂಧು ಮಿತ್ರರ ಸಮಾಗಮ. ವಸಂತಿಯ ಮನೆಯು ಇದಕ್ಕೆ ಹೊರತಾಗಿಲ್ಲ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಹೊಸ ಸೀರೆಯುಟ್ಟು ಅತ್ತೆ ಸುಂದರಮ್ಮನ ಜೊತೆಗೂಡಿ ತಿಂಡಿ ತಯಾರಿಸುವುದರಲ್ಲಿ ನಿರತರಾಗಿದ್ದಾಳೆ. ಕೈಗಳು ಕೆಲಸದಲ್ಲಿ ತೊಡಗಿದ್ದರೂ ಮನಸ್ಸೆಲ್ಲ ಇನ್ನೂ ಸವಿ ನಿದ್ದೆಯಲ್ಲಿದ್ದ ಪತಿಯ ಸುತ್ತ ತಿರುಗ್ತಾ ಇದೆ. ಕ್ಷಣಕ್ಕೊಮ್ಮೆ ಬೆಡ್ರೂಮ್ನತ್ತ ನೋಡ್ತಿದ್ದ ಸೊಸೆಯನ್ನ ಕದ್ದು ನೋಡ್ತಾ ಇದ್ರು ಸುಂದರಮ್ಮ. ಹಣೆಯ ಮೇಲೆ ಹರಡಿದ ಮುಂಗುರುಳು ಬಿಸಿ ನೀರಿನ ಸ್ನಾನದಿಂದಲೇ ಅಲ್ಲ, ಏನನ್ನೋ ನೆನೆದು ಗುಲಾಬಿ ವರ್ಣಕ್ಕೆ ತಿರುಗಿದ ಕೆನ್ನೆ, ಹರ್ಷದಿಂದ ಹೊಳೆಯುವ ಕಡುಗಪ್ಪ ಕಣ್ಣುಗಳು, ಪಳಗಿದ ಶಿಲ್ಪಿಯೊಬ್ಬ ಕಡೆದು ಮಾಡಿದ್ದ ದಂತದ ಗೊಂಬೆಯಂತಿದ್ದ ತಮ್ಮ ಸೊಸೆಯನ್ನ ಮನಸಾರೆ ನೋಡಿ ಆನಂದಿಸಿದ್ರು. ಅದಾವುದನ್ನು ಗಮನಿಸಿದ ವಸಂತಿ, ಅತ್ತೆ ಇದೀಗ ಬಂದೆ, ಒಂದೇ ನಿಮಿಷ ಎನ್ನುತ್ತಾ ಅತ್ತೆಯ ಉತ್ತರಕ್ಕೂ ಕಾಯದೆ ಚಿಗರೆ ಮರಿಯಂತೆ ಸೀರೆಯ ನೆರಿಗೆ ಚಿಮ್ಮಿಸುತ್ತಾ ಓಡಿದವಳನ್ನ ನೋಡಿ ನಸು ನಕ್ಕರು ಸುಂದರಮ್ಮ. ಜಿಲೇಬಿ ಮಾಡಿ ಮುಗಿಸಿ ರವೆ ಹುರಿಯ ತೊಡಗುವಷ್ಟರಲ್ಲಿ ಓಡೋಡಿ ಬಂದ ವಸಂತಿ, ಅತ್ತೆ ಇಲ್ಲಿ ಕೊಡಿ, ನಾನು ಹುರಿತೀನಿ ಎಂದಾಗ, ಬಿಡಮ್ಮ ನೀನು ಹೋಗಿ ಆ ನನ್ನ ರಾಜ್ಕುಮಾರ್ನನ್ನ ಎಬ್ಬಿಸಿ ಕರ್ಕೊಂಡ್ ಬಾ ಎಂದ ಅತ್ತೆಯನ್ನ ಅಭಿಮಾನದಿಂದ ನೋಡಿದ್ದಳು ವಸಂತಿ ಪುನಃ ಕೋಣೆಯತ್ತ ಬಂದು ಇಣುಕಿದ್ದಳು. ಆಗ ತಾನೇ ನಿದ್ರೆಯಿಂದ ಎಚ್ಚರಗೊಂಡ ಅಭಿರಾಮ್ ಎರಡೂ ಕೈಗಳನ್ನ ತಲೆಯ ಹಿಂದೆ ಹೆಣೆದು ಸೂರು ನೋಡುತ್ತಾ ಮಲಗಿದ್ದ. ಮೆಲ್ಲನೆ ಕಳ್ಳ ಹೆಜ್ಜೆ ಇಟ್ಟು ಬಂದ ಅವನ ಕಂಕುಳಕ್ಕೆ ಕಚಗುಳಿ ಇಟ್ಟಳು. ಬೆಚ್ಚಿ ಬಿದ್ದ ಅಭಿರಾಮ್ಗೆ ಪತ್ನಿಯನ್ನ ಕಂಡಾಗ ನಗೆ ಹರಡಿತು. ಥೂ, ಇಷ್ಟೇನ ನಿಮ್ಮ ಧೈರ್ಯ? ಯೋಧರಿಗೆ ತುಂಬ ಧೈರ್ಯ ಬೇಕು, ಕೆಚ್ಚೆದೆ ಇರಬೇಕು. ಯೋಧ ಎನ್ನುವ ಪದ ಕೇಳಿದೊಡನೆ ಒಂದು ಕ್ಷಣ ಮೌನವಾದನಾದ. ಮರುಕ್ಷಣ ಚೇತರಿಸಿಕೊಂಡು ಮಂಚಿನ ಹನಿಯಲ್ಲಿ ಮಿಂದ ಗುಲಾಬಿ ಹೂವಿನಂತಿರುವ ಹೆಂಡತಿಯನ್ನ ಭರ ಸೆಳೆದು ಅಪ್ಪಿಕೊಂಡ. ಛೇ ಬಿಡ್ರಿ, ಅತ್ತೆ ಬಂದ್ಬಿಟ್ರೆ ಎನ್ನುತ್ತಾ ವಸಂತಿ ಕೊಸರಾಡಿದಳು. ಆಕೆ ನನ್ನಮ್ಮ, ಅಪರೂಪಕ್ಕೆ ಬರುವ ಮಗ ಸೊಸೆಯ ಜೊತೆ ಸಂತೋಷವಾಗಿ ಕಾಲ ಕಳೆಲೆಂದೇ ಆಶಿಸುತ್ತಾಳೆ ಆಕೆ ಎನ್ನುತ್ತಾ ಹಿಡಿತ ಬಿಗಿಗೊಳಿಸ್ತಾ. ಹಾಗೂ ಹೀಗೂ ಕೋಣೆಯಿಂದ ಅವನನ್ನು ಹೊರಡಿಸಿಕೊಂಡು ಬರುವಷ್ಟರಲ್ಲಿ ಅರ್ಧ ಗಂಟೆಯೇ ಕಳೆಯಿತು. ಮುಖ ತೊಳೆದು ಬಂದ ಮಗನಿದ್ರು ಕಾಫಿ ಕಪ್ಪು ನೀಡುತ್ತಾ, ಎದ್ದಿಯೇನು ಅಭಿ? ನೋಡು, ಇನ್ನು 2 ತಿಂಗಳು ಇಲ್ಲೇ ಇರ್ತೀಯ. ದಿನ ಎಣ್ಣೆ ನೀರು ಹಾಕಬೇಕು, ಚೆನ್ನಾಗಿ ತುಪ್ಪ, ಹಾಲು, ಹಣ್ಣು, ತರಕಾರಿ ಎಲ್ಲ ತಿನ್ಬೇಕಪ್ಪ. ನೋಡು ಹೇಗೆ ಸೊರಗಿದ್ದೀಯ. ಅವನ ಕೂದಲಲ್ಲಿ ಬೆರಳಾಡಿಸುತ್ತಾ ಇನ್ನೂ ಈತ ಆಲುಗಲ್ಲದ ಕಂದಮ್ಮನೆನ್ನುವಂತೆ ಮೈ ಕೈಯೆಲ್ಲ ಸವರಿದ್ರು ಸುಂದರಮ್ಮ. ಅತ್ತೆಯ ಮಾತು ಕೇಳಿ ಒಸುವಿಗೆ ನಗೆ ಹುಕ್ಕಿ ಬಂತು. ಅತ್ತೆ, ನೀವು ಚೆನ್ನಾಗಿ ಹೇಳಿದ್ದೀರಾ. ನಿಮ್ಮ ಮಗ ಇನ್ನು ದಪ್ಪ ಆದರೆ ನಮ್ಮನೆಗೆ ಬಾಗಿಲು ಬೇರೆನೇ ಆಗಬೇಕಷ್ಟೆ. ಅಮ್ಮ, ನೀನು ಸೊಸೆನ ಅತಿ ಮುದ್ದು ಮಾಡಿ ಹಾಳು ಮಾಡಿದ್ದೀಯಾ ಅಲ್ವೇ? ಮತ್ತೆ ನೀನು ತಿಂಗಳಿಗೊಮ್ಮೆಯೋ 2 ತಿಂಗಳಿಗೊಮ್ಮೆಯೋ ಯಾವಾಗಲಾದರೂ ನೆನಪಾದಾಗ ಒಂದು ಪತ್ರ ಬರಿತೀಯ. ಅವಳು ಅದನ್ನೇ ಓದಿ ತೃಪ್ತಿ ಪಡ್ಕೋತಾಳೆ. ಪಾಪ, ಇನ್ನು ಎಳೆ ವಯಸ್ಸು. ಗಂಡನೊಂದಿಗೆ ಅಲ್ಲಿ ಇಲ್ಲಿ ಸುತ್ತಾಡಬೇಕು, ದಿನವಿಡೀ ಮಾತಾಡ್ತಾ ಇರಬೇಕು, ಬಗೆಯ ಅಲಂಕಾರದಿಂದ ಪತಿಯನ್ನು ಸಂತೋಷಗೊಳಿಸ್ಬೇಕು, ಥರದ ಅಡುಗೆ ತಿಂಡಿ ಮಾಡಿ ಪತಿಯ ಮನಸ್ಸನ್ನು ಗೆಲ್ಲಬೇಕು ಇತ್ಯಾದಿ ಹಲವಾರು ಕನಸುಗಳನ್ನು ಹೆಣೆದುಕೊಂಡಿರ್ತಾಳಪ್ಪ. ನೀನು ನೋಡಿದರೆ ಅಲ್ಲಿ, ಅವಳು ಇಲ್ಲಿ. ಸುಂದರಮ್ಮ ನಿಟ್ಟಿಸಿಟ್ರು. ಅಮ್ಮ, ಏನಮ್ಮ ಇಷ್ಟೊಂದು ಬಗೆಯ ತಿಂಡಿ? ಅಭಿ ಮಾತು ಮರೆಸ್ತಾ. ಅದಾ ಹೇಳ್ತೀನಿ, ಬನ್ನಿ ಇಬ್ರು ತಿನ್ನಿವರಂತೆ ಎನ್ನುತ್ತಾ ಮಗ ಸೊಸೆಯನ್ನು ಕೂರಿಸಿ ಬಡಿಸತೊಡಗಿದ್ರು. ಈ ತಿಂಡಿ ಇಂದು ಯುಗಾದಿ ಹಬ್ಬ ತಾನೆ, ಅದಕ್ಕಾಗಿ. ಇನ್ನೊಂದು ತಿಂಡಿ, ಇಂದೇ ನನ್ನ ಮಗನ ಹುಟ್ಟುಹಬ್ಬದ ಸಲುವಾಗಿ ಮತ್ತೊಂದು ತಿಂಡಿ. ನನ್ನ ಮುದ್ದು ಮಗ ದೇಶ ಸೇವೆ ಮಾಡ್ತಾ ಇದ್ದಾನಲ್ಲ, ಆ ಸಂತಸಕ್ಕಾಗಿ. ದೇಶ ಸೇವೆಯೇ ಈಶ ಸೇವೆ. ನಮ್ಮ ಕನ್ನಡಾಂಬೆಯ ಸೇವೆ ಮಾಡಿದರೆ ಹೆತ್ತಮ್ಮನ ಸೇವೆ ಮಾಡಿದಂತೆಯೇ. ತಾಯಿಯ ಮಾತು ಕೇಳಿ ತಿಂಡಿ ಮುರಿಯುತ್ತಾ ಇದ್ದ ಅವಿಯ ಕೈಗಳು ತಟಸ್ಥವಾದವು. ಮುಖ ಕಳೆಗುಂದಿತು, ಕಣ್ಣುಗಳು ಕೊಳಗಳಾದವು. ಹೇಳಲಾರದ ಸಂಕಟ, ನೋವಿನಿಂದ ಮುಖ ಹಿಂಡಿದ. ಅವನನ್ನೇ ಗಮನಿಸುತ್ತಿದ್ದ ಅತ್ತೆ ಸೊಸೆ ಏನಾಯ್ತು ಎಂದು ಏಕಕಾಲದಲ್ಲಿ ಕೇಳಿದ್ರು. ಅವರಿಬ್ಬರ ಮುಖದಲ್ಲಿ ಕಂಡ ಗಾಬರಿಯನ್ನ ಗಮನಿಸಿ ಪ್ರಯತ್ನ ಪೂರ್ವಕವಾಗಿ ಮುಖದ ಮೇಲೆ ನಗೆ ನೆಳೆದು, ಛೇಚೆ ಅಂಥದ್ದೇನಿಲ್ಲ. ಯಾಕೆ ಇಬ್ರು ಗಾಬರಿಯಾಗಿದ್ದೀರಾ? ಅಮ್ಮ ಹಾಗೆ ಹೇಳಿದ್ನಲ್ಲ, ಹೊಸು ಇನ್ನು ಎಳೆ ವಯಸ್ಸಿನವಳು, ಅವಳಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ ಎಂದು ಅದೆಲ್ಲ ನೆನೆದು ನನ್ನಿಂದಾಗಿ ಒಂದು ಹೆಣ್ಣು ಕಷ್ಟಪಡುವಂತಾಯ್ತಲ್ಲ ಎಂದು ಮನಸ್ಸಿಗೆ ಸ್ವಲ್ಪ ಬೇಸರವಾಯ್ತಷ್ಟೇ. ಅಷ್ಟೇನಾ? ಹಾಗೇನಿಲ್ಲ ರೀ, ಅತ್ತೆ ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ. ಮತ್ತೆ ಬೇಸರವಾದಾಗಲೆಲ್ಲ ನೀವು ಬರೆದ ಪತ್ರಗಳನ್ನೆಲ್ಲ ಒಂದೊಂದಾಗಿ ಓದ್ತೀನಿ. ಅಂದಾಗೆ ನೀವು ವಿಳಾಸ ಕೊಟ್ಟರೆ ಇಲ್ಲಿನ ವಿಷಯವನ್ನೆಲ್ಲ ನಾನು ಬರೀಬಹುದು. ಹೌದಪ್ಪ, ವಿಳಾಸ ಬರೆಯುವುದನ್ನೇ ನೀನು ಮರ್ತಿದ್ದೀಯ. ಸೊಸೆಯ ಮಾತಿಗೆ ಅತ್ತೆಯು ಧ್ವನಿಗೂಡಿಸಿದ್ರು. ನಮ್ಮನ್ನು ಒಂದೊಂದು ತಿಂಗಳು ಒಂದೊಂದು ಕಡೆಗೆ ಡ್ಯೂಟಿಗೆ ಹಾಕ್ತಾರೆ. ಹೀಗೆ ಇನ್ನೂ 6 ತಿಂಗಳಷ್ಟೇ. ಆಮೇಲೆ ಪರ್ಮನೆಂಟಾಗಿ ಒಂದು ಕಡೆ ಕೊಡ್ತಾರೆ. ಸಂಬಳ ಕೂಡ ಹೆಚ್ಚು ಕೊಡ್ತಾರೆ. ಕ್ವಾರ್ಟರ್ಸ್
ಕಾಸೆಲ್ಲ ಕೊಡ್ತಾರೆ. ಮತ್ತೆ ನೀವಿಬ್ಬರು ನನ್ನ ಜೊತೆಗೇ ಬರ್ಬೋದಮ್ಮ. ಅಷ್ಟು ಮಾಡಪ್ಪ, ಈ ಹುಡುಗಿಯ ಒದ್ದಾಟ ನೋಡ್ಲಾರೆ. ಹೌದಮ್ಮ, ನನಗೂ ಅಷ್ಟೇ. ಅಲ್ಲಿದ್ರೆ ಊರಿನ ನೆನಪೇ ಕಾಡುತ್ತೆ. ಅಭಿ ಹೋಗಪ್ಪ, ಬೇಗ ಸ್ನಾನ ಮುಗಿಸ್ಕೊಂಡು ಬಾ. ದೇವಸ್ಥಾನದಲ್ಲಿ ನಿನ್ನ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಲು ಅರ್ಚಕರಲ್ಲಿ ಹೇಳಿ ಬಂದಿದ್ದೀನಿ. ಇಬ್ಬರು ಹೋಗಿ ಬಂದ್ಬಿಡಿ. ಅಷ್ಟರಲ್ಲಿ ಪಾಯಸದ ಅಡುಗೆ ಮಾಡಿಟ್ಟಿರ್ತೀನಿ. ಸರಳವಾಗಿ ಸಿಂಗರಿಸಿದ ಸೊಸೆಯನ್ನ ಮೆಚ್ಚುಗೆಯಿಂದ ನೋಡಿದ್ರು ಅತ್ತೆ ಸುಂದರಮ್ಮ. ಜೊತೆಯಾಗಿ ಹೋದ ಮಗ ಸೊಸೆಯನ್ನ ಮರೆಯಾಗೋವರೆಗೂ ನೋಡಿ ದೇವರ ಕೋಣೆಗೆ ಬಂದರು. ಶ್ರೀಕೃಷ್ಣ ಪರಮಾತ್ಮ ನನ್ನ ಮಗ ಸೊಸೆ ಸಂತೋಷದಿಂದ 100 ವರ್ಷ ಬದುಕುವಂತೆ ಅನುಗ್ರಹಿಸು ತಂದೆ ಎನ್ನುತ್ತಾ ದೇವರೆದುರು ಬೇಡಿಕೊಂಡ್ರು. ದೇವಸ್ಥಾನದಿಂದ ಮರಳುವಷ್ಟರಲ್ಲಿ ಘಮಘಮಿಸುವ ಅಡುಗೆ ಸಿದ್ಧವಾಗಿತ್ತು. ಅಭಿಯ ಬಾಯಲ್ಲಿ ನೀರೂರಿತು. ಅಮ್ಮ, ತುಂಬ ಹಸಿವಮ್ಮ, ಬೇಗ ಬಡಿಸಮ್ಮ. ಚಿಕ್ಕ ಮಕ್ಕಳಂತೆ ಗೋಗರ್ದ. ನಗುತ್ತಾ ಮೂವರಿಗೂ ತಟ್ಟೆ ಹಾಕಿ ಬಡಿಸತೊಡಗಿದ್ರು ಸುಂದರಮ್ಮ. ಅಮ್ಮ, ಒಂದಕ್ಕಿಂತ ಒಂದು ರುಚಿಯಾಗಿದೆ. ಎಷ್ಟೋ ದಿನದಿಂದ ಅನ್ನ ಕಾಣದವನಂತೆ ಊಟ ಮಾಡ್ತಿದ್ದ ಅಭಿಯನ್ನ ಕನಿಕರದಿಂದ ನೋಡಿ, ಪಾಪ ಅಲ್ಲಿಯ ಊಟ ನಿನ್ಗಿಡ್ಸೋದಿಲ್ವೇ ಅಭಿ? ಸೈನ್ಯಕ್ಕೆ ಸೇರಿದವರಿಗೆಲ್ಲ ಒಳ್ಳೊಳ್ಳೆಯ ಪೌಷ್ಟಿಕ ಆಹಾರ ಕೊಡ್ತಾರಂತ ಕೇಳಿದ್ದೀನಿ, ಸುಂದರಮ್ಮ ಹೇಳಿದ್ರು. ಹೌದ್ರಿ, ನೀವು ಅಲ್ಲಿಯ ಆಹಾರದ ಬಗ್ಗೆ, ಅಲ್ಲಿಯ ಜನ ಜೀವನದ ಬಗ್ಗೆ ಒಮ್ಮೆ ಆದರೂ ಹೇಳಿಯೇ ಇಲ್ಲ. ನನಗೂ ಕೇಳೋಕ್ಕೆ ತುಂಬ ಆಸೆ. ವಸು ಹೇಳಿದಾಗ, ನೋಡು ವಸು, ಈಗ ಅದೆಲ್ಲ ಹೇಳ್ತಾ ಕೂತ್ರೆ ಅಮ್ಮ ಮಾಡಿದ್ದ ರುಚಿಕರವಾದ ಅಡುಗೆ ಕಹಿಯಾಗುತ್ತೆ. ಯಾವಾಗಲಾದರೂ ಹೇಳ್ತೀನಿ, ಬೇಗ ಊಟ ಮುಗಿಸು. ಮತ್ತೆ ಪೇಟೆಗೆ ಹೋಗ್ಬೇಕಾಗಿದೆ, ಏನೇನೋ ಕೊಳ್ಳೋದಿದೆ. ಸರಿ, ನಿಮ್ಗಿಷ್ಟವಾದಾಗ ಹೇಳಿಬರಂತೆ. ವಸು ಮಾತಿಗೆ ಬ್ರೇಕ್ ಹಾಕಿದಳು. ಬಂಧು ಬಳಗದ ಮನೆ, ದೇವಸ್ಥಾನಗಳು, ಪ್ರವಾಸಿ ತಾಣ ಎಂದು ಅಭಿರಾಮ್ ಪತ್ನಿಯ ಜೊತೆ ತಿರುಗಿದ್ದು ಅವನಿಗರಿವಿಲ್ಲದೆ 1.5 ತಿಂಗಳು ಕಳೆದೇ ಹೋಯಿತು. ಇನ್ನು ಕೇವಲ 15 ದಿನದ ರಜೆ. ಪುನಃ ಆ ನರಕಕ್ಕೆ ಅಭಿ ಮನದೊಳಗೇ ನೊಂದ. ಒಂದು ದಿನ ಬೆಳಗ್ಗೆ ಎದ್ದ ಕೂಡಲೇ ವಸುವಿಗೆ ತಲೆ ಸುತ್ತತೊಡಗಿತು. ಹೊಟ್ಟೆ ತೊಳಸಿ ಬಂತು. ಬಚ್ಚಲು ಮನೆಗೆ ಓಡಿ ವಾಕ್ ವಾಕ್ ಎಂದು ವಾಂತಿ ಮಾಡಿಕೊಳ್ಳತೊಡಗಿದ್ದಳು. ಅವಳ ಹಿಂದೆಯೇ ಬಂದ ಅಭಿಗೆ ಗಾಬರಿಯೋ ಗಾಬರಿ. ಇಷ್ಟು ದಿನವೂ ಚೆನ್ನಾಗಿದ್ದವಳು ಹೀಗೆ ನೋಡಿದ್ರೆ, ಅಮ್ಮ ಅಮ್ಮ, ವಸು ವಾಂತಿ ಮಾಡ್ಕೊತಿದ್ದಾಳೆ. ಈಗ ಶೆಟ್ರು ಮನೆಗೆ ಹೋಗಿ ಕಾರ್ ತಂದುಬಿಡ್ತೀನಿ, ಆಸ್ಪತ್ರೆಗೆ ಹೋಗೋಣಂತೆ. ಮಗನ ಗಡಿಬಿಡಿಯ ಬೊಬ್ಬೆ ಕೇಳಿ ಅಡುಗೆಯ ಮನೆಯಲ್ಲಿದ್ದ ಸುಂದರಮ್ಮ ಓಡೋಡಿ ಬಂದರು. ಮಗ ತಾಯಿಗೆ ಮತ್ತೊಮ್ಮೆ ವಿವರಿಸ್ತಾ ಅವರು ಬೆಡ್ರೂಮ್ನತ್ತ ನಡೆದ್ರು. ವಾಂತಿ ಮಾಡಿ ಸುಸ್ತಾದ ವಸು ಕಣ್ಣು ಮುಚ್ಚಿ ಹಾಸಿಗೆಯಲ್ಲಿ ಮಲಗಿದ್ದಳು. ಮುಖ ಪೇಲವೂ ಆಗಿತ್ತು. ಸುಂದರಮ್ಮ ಅನುಭವದ ಕಣ್ಣಿನಿಂದ ಸೊಸೆಯನ್ನ ಹಳೆದು ನೋಡಿದ್ರು. ಅವರ ತುಟಿಗಳಲ್ಲಿ ಕಿರುನಗೆ ಮೂಡಿ ಬಂತು. ಅಭಿ, ಯಾಕಪ್ಪ ಇಷ್ಟಕ್ಕೆಲ್ಲ ಗಾಬರಿ ಆಗ್ತೀಯಾ? ವಸು, ಬಿಸಿ ಬಿಸಿ ಕಾಫಿ ತರ್ತೀನಿ, ಕುಡಿದು ಮಲ್ಕೊಳ್ಳುವಂತೆ ಎಂದು ಅಡುಗೆ ಮನೆಯತ್ತ ನಡೆದ ಅಮ್ಮನ ಹಿಂದೆಯೇ ಬಂದ ಅಭಿ, ಅಮ್ಮ, ವಸುಗೆ ಏನಾಗಿದೆ? ನೀ ನೋಡಿದ್ರೆ ತಣ್ಣಗಿದ್ದೀಯಾ ಕೇಳ್ದ. ಹೌದು ಕಣೋ, ಬಾಯಿ ಇಲ್ಲಿ. ಹತ್ತಿರ ಬಂದ ಮಗನ ಬಾಯಿಗೆ ಕಲ್ಲು ಸಕ್ಕರೆ ಹಾಕಿ, ನಾನು ಅಜ್ಜಿ ಆಗ್ತೀನಪ್ಪ, ನೀನು ಅಪ್ಪ ಆಗ್ತಿದೀಯಾ? ಈ ಮನೆಗೆ ಒಬ್ಬ ಪುಟ್ಟ ಪೋರನ್ನು ಬರ್ತಾನೆ. ಸುಂದರಮ್ಮ ಮನ ತುಂಬಿ ನಕ್ಕರು. ಸಂತಸದಿಂದ ಅವರ ಕಣ್ಣುಗಳಲ್ಲಿ ನೀರಿಳಿಯಿತು. ಹೌದಿನಮ್ಮ ವಸು ಎಂದು ಕರೆಯುತ್ತಾ ಬೆಡ್ರೂಮ್ನತ್ತ ಹೊಡೆದ. ನಾಚಿಕೆಯಿಂದ ಗೋಡೆಗೆ ಮುಖ ಮಾಡಿ ಮಲಗಿದ್ದ ವಸುವನ್ನ ಮೃದುವಾಗಿ ತನ್ನತ್ತ ತಿರುಗಿಸ್ಕೊಂಡು, ಕಳ್ಳಿ, ನನ್ನೊಡನೆಯೂ ಹೇಳಿದೆ ಗುಟ್ಟಾಗಿಡುವಂಥದ್ದೇನಿದೆ? ತಾಯ್ತನ ಬಂತು ಅಂದರೆ ಹೆಂಗಸಿಗೆ ಎಲ್ಲಿಲ್ಲದ ಗಂಭೀರತೆ. ವಸು, ಇನ್ಮೇಲೆ ಒಳ್ಳೊಳ್ಳೆಯ ವಿಷಯವನ್ನೇ ಮಾತಾಡಬೇಕು. ಟಿವಿ ತಂದದ್ದು ಒಳ್ಳೆಯದೇ ಆಯ್ತೇನು? ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನೇ ನೋಡು. ಆಹಾರವನ್ನು ಚೆನ್ನಾಗಿ ತಗೋಬೇಕು. ಹಣ್ಣು ಹಂಪಲು ತಿನ್ನಬೇಕು. ಹಣಕ್ಕೇನು ಯೋಚನೆ ಮಾಡಬೇಡ. ಬ್ಯಾಂಕ್ನಲ್ಲಿ ನಿನ್ನ ಹೆಸರಿನಲ್ಲೂ ಅಮ್ಮನ ಹೆಸರಿನಲ್ಲೂ ತಲಾ 50,000 ಇಟ್ಟಿದ್ದೀನಿ. ಗಂಡನನ್ನು ಮಾತಾಡಲು ಬಿಟ್ಟು ವಸು ನಿಶ್ಚಿಂತೆಯಿಂದ ಮಲಗಿದ್ದಳು. ಒಂದು ಸಂಜೆ ತಿರುಗಾಡಿಕೊಂಡು ಬರಲು ಬಾವುಟ ಗುಡ್ಡಕ್ಕೆ ಹೋಗಿದ್ರು ಇಬ್ಬರು. ಸೂರ್ಯ ಪಶ್ಚಿಮ ದಿಕ್ಕಿನತ್ತ ಸರಿಯತೊಡಗಿದ್ದ. ಅಲ್ಲಿದ್ದ ಕಡಲು ಚೆನ್ನಾಗಿ ಕಾಣ್ತಿತ್ತು. ಸಮುದ್ರದ ನೀರು ಸೂರ್ಯನ ಬಿಸಿಲಿಗೆ ಲಕಲಕ ಹೊಳೆಯುತ್ತಿತ್ತು. ಆಳೆತ್ತರದ ತೆರೆಗಳು ದಡಕ್ಕೆ ಅಪ್ಪಳಿಸುವುದನ್ನ ನೋಡುತ್ತಾ ಮೈ ಮರೆತಿದ್ರು ಇಬ್ಬರು. ಅಭಿ, ಇನ್ನೇನು 2 ದಿನದಲ್ಲಿ ನೀವು ಹೊರಟೇ ಬಿಡ್ತೀರಾ? ವಸುವಿನ ತೊಡೆಯಲ್ಲಿ ತಲೆ ಏರಿಸಿ ಮಲಗಿದವನ ಕೂದಲಲ್ಲಿ ಬೆಲ್ಲಾಡಿಸುತ್ತಾ ಹೇಳಿದಳು. ಅವಳ ಕಣ್ಣುಗಳು ತುಂಬಿದವು. ದುಃಖದಿಂದ ಗಂಟಲು ಕಟ್ಟಿತು. ಹೌದು ವಸು, ಹೋಗಲೇಬೇಕು ತಾನೆ? ಅದು ಸರಿ, ಇನ್ನು ಕೆಲವೇ ತಿಂಗಳಲ್ಲಿ ಯಾರು ಬರ್ತಾರೆ ನಮ್ಮ ಮನೆಗೆ? ಹಾಂ, ಅಂದಾಗೆ ನಿನಗೆ ಗಂಡು ಮಗ ಇಷ್ಟನೋ ಹೆಣ್ಣು ಮಗುವೋ? ಎದ್ದು ಕೂತು ಮಡದಿಯ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ದ. ನನಗೆ ಗಂಡು ಮಗುವೇ ಬೇಕು ರೀ. ನಿಮ್ಮಾಗಿ ಇರಬೇಕು. ಅವನು ದೊಡ್ಡವನಾದ್ಮೇಲೆ ನಿಮ್ಮಾಗೆ ದೇಶ ಸೇವೆ ಮಾಡಲು ಸೈನ್ಯ ಸೇರಬೇಕು. ವಸು, ಯಾವಾಗ ನೋಡಿದ್ರು ಸೈನ್ಯ ಅಂತೀಯ, ಸಾಕಾಗೋಯ್ತು. ಬೇರೆ ಏನಾದರೂ ಮಾತಾಡಬಾರ್ದಾ? ಅವಳ ಮಾತಿನ ಪೂರ್ತಿಗೊಳ್ಳುವ ಮೊದಲೇ ಹಬ್ಬರಿಸ್ದ.
ಹೊಸು ಬೆಚ್ಚಿಬಿದ್ದಳು. ಅವನ ಸಿಟ್ಟು ಅಪೂರ್ವವಾಗಿತ್ತವಳಿಗೆ. ಸೈನ್ಯ ಎಂದ ಕೂಡಲೇ ಯಾಕೀಗಾಡ್ತಾನೆ? ಬಂದಂದಿನಿಂದಲೂ ಈ ವಿಷಯ ತೆಗೆದ್ರೆ ಅಸಮಾಧಾನಗೊಳ್ತದ್ದನ್ನು ಹಲವಾರು ಬಾರಿ ಗಮನಿಸಿದ್ದಳು. ಬೇಸರವಾಯ್ತೆ ಅಭಿ. ಎರಡೂ ಕೈ ಬೆರಳುಗಳನ್ನು ಕೂದಲೆಡೆಯಲ್ಲಿ ತುರುಕಿ ಮಂಡಿ ಮೇಲೆ ಗಲ್ಲವನ್ನಿಟ್ಟು ಕುಳಿತವನನ್ನೇ ನೋಡುತ್ತಾ ಕೇಳಿದಳು. ಹೌದು, ತಾನೀಗೀಗ ಮಾಡ್ತೀನಿ. ತನ್ನ ಮನದ ತುಂಬಿರುವ ಕಹಿ ಯಾವುದೆಂದು ಪಾಪ ಅವಳಿಗೇನು ಗೊತ್ತು? ನಾನು ಮಿಲಿಟ್ರಿಯಲ್ಲಿದ್ದೇನೆಂದೇ ಭಾವಿಸಿದ್ದವಳು. ಅವಳ ತಂದೆ ಅವಳನ್ನು ಮದುವೆ ಮಾಡುವಾಗಲೂ ಅಷ್ಟೇ. ಹುಡುಗ ಮಿಲಿಟ್ರಿಯಲ್ಲಿದ್ದಾನೆನ್ನುವಾಗ ಹಿಂದು ಮುಂದೆ ಯೋಚಿಸದೆ ಮದುವೆ ಮಾಡಿಕೊಟ್ಟಿದ್ರು. ಅಭಿರಾಮ್ನ ಮನದ ತುಂಬಿದ ಯೋಚನೆಗಳು ಹುಚ್ಚೆದ್ದು ಕುಣಿಯತೊಡಗಿದ್ದವು. ಏನನ್ನೂ ಮಾತಾಡದೆ ಮೌನವಾಗಿ ಕುಳಿತ ಪತಿಯನ್ನ ನೋಡಿ ಆಕೆಗೆ ಭಯವಾಯಿತು. ಅಭಿ, ಯಾಕೆ? ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಾಯ್ತಾ? ಇನ್ಮುಂದೆ ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಯಾವ ಮಾತನ್ನೂ ಹೇಳೋದಿಲ್ಲ. ಮಾತಿನ ಕೊನೆಯಲ್ಲಿ ಧ್ವನಿ ಗದ್ಗದಿತವಾಯಿತು. ಅಷ್ಟರಲ್ಲಿ ಯೋಚನೆಗಳನ್ನು ಕೊಡವಿ ಮಾಮೂಲಾದ ಅಭಿ. ಹೊಸು, ನನಗೆ ಈ ಊರು, ಈ ಪರಿಸರ, ಈ ನನ್ನ ಹೊಸು ಎಲ್ಲವನ್ನೂ ಬಿಟ್ಟು ಹೋಗಲು ಮನಸ್ಸೇ ಬರ್ತಿಲ್ಲ. ಅಲ್ಲಿಗೆ ಹೋದರೆ ಇಲ್ಲಿ ಅದೇ ನೆನಪು. ಮತ್ತೆಂದು ಊರು ಸೇರುವೆನೋ, ನನ್ನ ಹೊಸುವನ್ನು ಕಾಣುವೆನೋ ಎನ್ನುವ ಕಾತುರ. ಅವಳ ಗಲ್ಲವನ್ನು ಬೊಗಸೆಯಲ್ಲಿ ತೆಗೆದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ ಅಭಿ. ಆಕೆಗೆ ದುಃಖ ಸಂತೋಷಗಳೆರಡು ಏಕಕಾಲದಲ್ಲಿ ಮೇಳೈಸಿದವು. ಆತನ ಎದೆಗೊರಗಿ ಹೃದಯ ಹಗುರಾಗಿಸಿದಳು. ಅಭಿರಾಮ್ನ ರಜೆ ಮುಗಿದು ಹೊರಡುವ ದಿನ ಬಂದೇ ಬಿಡ್ತು. ಸುಂದರಮ್ಮ ಮಗನಿಗೆ ಚಟ್ನಿ ಪುಡಿ, ಉಪ್ಪಿನಕಾಯಿ, ಹಪ್ಪಳ ಎಲ್ಲವನ್ನು ಪ್ಯಾಕ್ ಮಾಡಿಟ್ಟಿದ್ರು. ಬೇಡ ಎಂದರೆ ಅಮ್ಮ ಎಲ್ಲಿ ಬೇಸರ ಮಾಡ್ಕೋತಾಳೋ ಎಂದುಕೊಂಡ ಅಭಿ ಎಲ್ಲವನ್ನು ತನ್ನ ಬ್ಯಾಗಿಗೆ ತುಂಬಿಕೊಂಡ. ಬಾಡಿದ ಮುಖ ಹೊತ್ತು ನಿಂತ ಪತ್ನಿಯನ್ನು ತಬ್ಬಿಕೊಂಡ. ಹೊಸು, ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊ. ಹಾಲು ಹಣ್ಣ ಎಲ್ಲ ಚೆನ್ನಾಗಿ ತಗೋ. ಅಮ್ಮನನ್ನು ಚೆನ್ನಾಗಿ ನೋಡ್ಕೊ. ಹೋಗಿ ಪತ್ರ ಬರಿತೀನಿ. ಹೆರಿಗೆ ಆದಮೇಲೆ ನಿಮ್ಮನ್ನೆಲ್ಲ ಅಲ್ಲಿಗೆ ಕರೆಸ್ಕೋತೀನಿ. ಮಾತಾಡುತ್ತಿದ್ದಂತೆ ಕಂಠ ಬಿಗಿದು ಧ್ವನಿ ಹೊರಡಿಲ್ಲ. ಮೌನವಾಗಿ ಸುಂದರಮ್ಮನ ಪಾದಕ್ಕೆ ನಮಿಸಿದ. ಎಲ್ಲರ ಮುಖದಲ್ಲೂ ಅಗಲಿಕೆಯ ನೋವು ಸ್ಪಷ್ಟವಾಗಿತ್ತು. ಕಾರ್ನಿಂದ ಹಿಡಿದ ಎಲ್ಲರೂ ರೈಲು ನಿಲ್ದಾಣದತ್ತ ನಡೆದರು. ಕೆಲವೇ ನಿಮಿಷದಲ್ಲಿ ರೈಲು ಬಂದಾಗ ತನ್ನ ಲಗೇಜನ್ನೆತ್ತಿ ಕಿಟಕಿಯ ಪಕ್ಕ ಕುಳಿತುಕೊಂಡ ಅಭಿರಾಮ್. ಹೊಸು ತುಂಬಿ ಬಂದ ಕಣ್ಣೀರನ್ನು ತೊಡೆಯುತ್ತಾ ಪತಿಯ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅಷ್ಟರಲ್ಲಿ ರೈಲು ಸಿಳ್ಳೆ ಹಾಕ್ತು. ಮೆಲ್ಲನೆ ಕೈ ಬಿಡಿಸಿಕೊಂಡು ಇಬ್ಬರಿಗೂ ಕೈ ಬೇಯಿಸಿದ. ಮೂವರ ಕಣ್ಣುಗಳು ಕೊಳಗಳಾಗಿ ಕಂಠ ಬಿಗಿದುಕೊಂಡಿತ್ತು. ರೈಲು ಕಣ್ಮರೆಯಾಗುವವರೆಗೂ ಹೊಸು ಕೈ ಬೀಸುತ್ತಲೇ ಇದ್ದಳು. ಭಾರವಾದ ಮನಸ್ಸಿನಿಂದ ಅತ್ತೆ ಸೊಸೆ ಮನೆಗೆ ಹಿಂತಿರುಗಿ ಬಂದರು. ಅಭಿ ಇಲ್ಲದ ಮನೆ ಬಣಗುಟ್ಟ ತೊಡಗಿತ್ತು. ತಾಯಿ ಹಾಗೂ ಮಡದಿಗೆ ಕೈ ಬೀಸುತ್ತಿದ್ದ ಅಭಿ ಅವರು ಕಾಣದಿದ್ದಾಗ ತಲೆ ಒಳಗೆ ಎಳೆದುಕೊಂಡ. ಪಾಪ ಅಮ್ಮ ಹೊಸು ಇಬ್ಬರೂ ತನ್ನನ್ನು ನೌಕಾಪಡೆಯಲ್ಲಿ ಉದ್ಯೋಗದಲ್ಲಿದ್ದಾನೆ, ದೇಶ ಸೇವೆ ಮಾಡ್ತಿದ್ದಾನೆ, ಕೈ ತುಂಬ ಸಂಪಾದನೆ ಮಾಡ್ತಿದ್ದಾನೆ ಇತ್ಯಾದಿಯಾಗಿ ಭಾವಿಸಿದ್ರು. ಹೌದು, ಕೈ ತುಂಬ ಸಂಪಾದನೆಯೇನೂ ಇದೆ. ಆದರೆ ಆ ಹಣ ನ್ಯಾಯವಾದದ್ದೇ? ಒಂದು ಸೈನ್ಯ ಸೇರಲು ಹೊರಟವನಿಗೆ ವಿಧಿ ಯಾವ ರೀತಿಯ ತಿರುವು ನೀಡಿತ್ತು ಇತ್ಯಾದಿ ಯೋಚನೆಗಳು ಅವನ ಮನಸ್ಸಿನೊಳಗೆ ನರ್ತನಗೈಯಲಾರಂಭಿಸಿತ್ತು. ಊರು ದೂರವಾಗುತ್ತಿದ್ದಂತೆ ಗತಕಾಲದ ನೆನಪುಗಳು ಅಭಿಯನ್ನು ಸುತ್ತುವರೆದವು. ಅಭಿರಾಮ್ ಬಹಳ ಚಿಕ್ಕವನಾಗಿದ್ದಾಗಲೇ ಅವನ ತಂದೆ ಯಾವುದೋ ಕಾಯಿಲೆಯಿಂದ ಮರಣ ಹೊಂದಿದ್ರು. ಅವರು ಸಮಾರಂಭದ ಅಡುಗೆ ಮಾಡಿ ಜೀವನ ನಿರ್ವಹಣೆ ಮಾಡ್ತಿದ್ರು. ಇರಲು ಒಂದು ಸ್ವಂತ ಮನೆ, 1.5 ಎಕರೆ ಜಾಗ ಬಿಟ್ಟರೆ ಮತ್ತೇನು ಜೀವನಕ್ಕೆ ಇರಲಿಲ್ಲ. 2 ವರ್ಷದ ಹಿಂದೆಯಷ್ಟೇ ಗಂಡನ ದುರ್ಮರಣದಿಂದ ನಡು ನೀರಿನಲ್ಲಿ ಕೈ ಬಿಟ್ಟಂತಾಗಿತ್ತು ಸುಂದರಮ್ಮನಿಗೆ. ಪತಿ ತಂದು ಹಾಕಿದ್ದನ್ನು ತಿಂದು ಮಾತ್ರವೇ ಗೊತ್ತಿದ್ದ ಸುಂದರಿಗೆ ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂತಾಯ್ತು. ತಾಯಿ ತಂದೆ ಇಲ್ಲದ ತವರಿಗೆ ಹೋಗಲು ಮನಸ್ಸು ಹಿಂದೇಟು ಆಗ್ತು. ಭದ್ರಕಾಳಿ ಅವತಾರದ ಅತ್ತಿಗೆಯನ್ನು ನೆನೆದೆ ಮನಸ್ಸು ಮುದುರಿತು. ಆದರೂ ಮಗನನ್ನೆತ್ಕೊಂಡು ಅಣ್ಣನ ಜೊತೆಯಲ್ಲಿ ತವರಿಗೆ ಹೋಗುವುದೇ ಅನಿವಾರ್ಯವಾಯಿತು ಆಕೆಗೆ. ಮೊದಲೇ ಮತ್ಸರದ ಮೂಟೆಯಾಗಿದ್ದ ಅತ್ತಿಗೆ ತಾಯಿ ಮಗನನ್ನೇ ಕಾಣುತ್ತಲೇ, ಈ ದರಿದ್ರ ಮಕ್ಕಳಿಗೇನು ಕಮ್ಮಿ ಆಗಿತ್ತೇನೋ ನಮ್ಮ ಮನೆಗೆ ಎಂದು ಗಂಡನನ್ನ ಉದ್ದೇಶಿಸಿ ಹೇಳಿ ತನ್ನ ಮನದೊಳಗಿದ್ದ ಅಸೂಯೆ ಎಂಬ ವಿಷವನ್ನು ಕಕ್ಕಿದ್ದಳು. ಬುಡಕ್ಕೆ ಬಿದ್ದ ಕೊಡಲಿ ಏಟಿನಂತಹ ಅತ್ತಿಗೆಯ ನುಡಿಗಳಿಂದ ಬಹಳವಾಗಿ ನೊಂದ್ಕೊಂಡಳು ಸುಂದರಿ. ಮರುದಿನದಿಂದಲೇ ಪ್ರಾರಂಭವಾಗಿತ್ತು ಹಿಂಸೆ ಮತ್ತು ದುಡಿತ. ಸುಸ್ತು ಎಂದು 1 ನಿಮಿಷವೂ ಕೂರುವ ಹಾಗಿಲ್ಲ. ಎಷ್ಟು ದುಡಿದ್ರೂ ಏನಾದರೊಂದು ತಪ್ಪು ಹುಡುಕಿ ಅವ್ಯಾಚ್ಯ ಶಬ್ದಗಳಿಂದ ಬೈತಾ ಇದ್ದಳು. ತಿನ್ನಲುಣ್ಣಲು ಸರಿಯಾಗಿ ಕೊಡ್ತಿರ್ಲಿಲ್ಲ. ಅಳುವ ಮಗನಿಗಾಗಿ ಬಿಸಿ ಗಂಜಿಯೋ ತಿಂಡಿಯನ್ನೋ ಕೇಳಿದ್ರೆ ಸಾಕು, ಓಹೋ ನಿನ್ನ ಮಗ ರಾಜ್ಕುಮಾರ, ಬಿಸಿ ಗಂಜಿ ಬೇಕಾ? ತಂಗಳನ್ನ ತಿಂದರೆ ನಿನ್ನ ಮಗ ಸಾಯೋದಿಲ್ಲ, ಅಥವಾ ಸತ್ರು ನೀನೊಬ್ಬಳಲ್ಲದೆ ಅಳೋರು ಯಾರಿದ್ದಾರೆ ಎನ್ನುತ್ತಾ ಹಂಗಿಸ್ತಾ ಇದ್ದಳು. ಎಲ್ಲವನ್ನೂ ಮಗನಿಗಾಗಿ ಸಹಿಸಿದಳು ಸುಂದರಿ. ಹೊಡ ಹುಟ್ಟಿದ ಅಣ್ಣ ಹೆಂಡತಿಯ ಕೈಗೊಂಬೆಯಾಗಿದ್ದ.
ಅಭಿಗೆ 5 ವರ್ಷ ತುಂಬಿದಾಗ ಶಾಲೆಗೆ ಸೇರಿಸಲು ಅಣ್ಣನ ಕಾಲಿಡಿದು ಬೇಡ್ಕೊಂಡಳು. ಮಧ್ಯಾಹ್ನದ ಊಟಕ್ಕೆ ಅಲ್ಲಿಗೆ ಬರ್ತಿದ್ದ ಊರಿನ ಶಾಲೆಯ ಶಿಕ್ಷಕರು ದನಿಗೂಡಿಸಿದಾಗ ಸುಂದರಿಯ ಅಣ್ಣ ಅತ್ತಿಗೆಯರಿಗೆ ಉಪಾಯವಿಲ್ಲದಾಯಿತು. ಮಾವನ ಮಕ್ಕಳ ಪುಸ್ತಕ ಹಳೆ ಉಡುಪುಗಳಲ್ಲೇ ಓದ್ದ ಬೆಳೆದ ಅಭಿರಾಮ್ ವರ್ಷಗಳುರುಳಿತು. ಈಗ ಮಾವನ ಮನೆಯಲ್ಲಿ ತಮಗಾಗುತ್ತಿದ್ದ ಅನ್ಯಾಯವನ್ನ ಚೆನ್ನಾಗಿ ಅರಿತುಕೊಂಡಿದ್ದ. ಬೆಳಗ್ಗೆಯಿಂದ ಸಂಧ್ಯೆವರೆಗೂ ಕೂಲಿ ಆಳಿಗಿಂತಲೂ ಹೆಚ್ಚಾಗಿ ದುಡಿಯುತ್ತಿದ್ದ ಅಮ್ಮನ ಸೊರಗಿದ ಮುಖವನ್ನು ನೋಡುವಾಗ ಅಭಿಗೆ ದುಃಖ ಒತ್ತರಿಸಿ ಬರ್ತಿತ್ತು. ಚೆನ್ನಾಗಿ ಓದಿ ಒಳ್ಳೆಯ ಉದ್ಯೋಗ ದೊರಕಿಸಿಕೊಂಡು ಅಮ್ಮನನ್ನ ಸುಖವಾಗಿಡ್ಬೇಕೆಂದು ಪಣ ತೊಟ್ಟ. ತಮಗೆ ಸ್ವಂತ ಮನೆ ಜಾಗವಿರುವುದು, ಆ ಮನೆಯನ್ನೇ ಬ್ಯಾಂಕಿನ ಉದ್ಯೋಗಸ್ಥರಿಬ್ಬರಿಗೆ ಬಾಡಿಗೆಗೆ ಕೊಟ್ಟದ್ದು, ಬಾಡಿಗೆ ಹಣವನ್ನ ಮಾವನೇ ಉಪಯೋಗಿಸ್ತಾ ಇದ್ದದ್ದು ಎಲ್ಲವೂ ಅಮ್ಮನಿಂದ ತಿಳಿದಿತ್ತು ಅಭಿಗೆ. 10ನೇ ತರಗತಿಯ ಫಲಿತಾಂಶ ಪ್ರಕಟವಾಗಿತ್ತು. ಅಭಿರಾಮ್ ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣನಾಗಿದ್ದ. ಮುಂದೆ ಕಾಲೇಜು ತನ್ನ ಪಾಲಿಗೆ ಕನಸು ಎಂದು ಚೆನ್ನಾಗಿ ಗೊತ್ತಿತ್ತವನಿಗೆ. ಬೇರೇನಾದರೂ ಕೆಲಸ ಸಿಗುತ್ತದೋ ಎಂದು ನೋಡಬೇಕು. ಇಲ್ಲಿಯೇ ಇದ್ರೆ ಮಾವನ ಮನೆಯ ಹಾಳುಗಳಲ್ಲಿ ತಾನೂ ಅಬ್ನಾಗ್ತೀನಿ ಎಂಬುದು ಅವನಿಗೆ ಚೆನ್ನಾಗೇ ಗೊತ್ತಿತ್ತು. ಅದಕ್ಕಾಗಿ ಒಂದು ದಿನ ಮಾವ ಬಿಡುವಾಗಿದ್ದಾಗ ಧೈರ್ಯ ವಹಿಸಿ ಹೇಳಿದ, ಮಾವ, ನಾನು ಅಮ್ಮನು ನಮ್ಮ ಸ್ವಂತ ಮನೆಗೆ ಹೋಗ್ತೀವಿ. ಹೇಗೂ ಇಬ್ಬರಿಗೆ ಬಾಡಿಗೆ ಕೊಟ್ಟಿದ್ದೀರಾ, ಒಬ್ಬರನ್ನ ಬಿಡಿಸಿ ನಾವಿರ್ತೀವಿ, ಇನ್ನೊಬ್ಬರ ಬಾಡಿಗೆ ಹಣದಲ್ಲಿ ಹೇಗೂ ಅಡ್ವಾನ್ಸ್ ಮಾಡ್ಕೋತೀವಿ ಅಷ್ಟು ಹೇಳುವುದರಲ್ಲಿ ಹೆದರಿಕೆಯಿಂದ ಬೆವರಿಳಿದಿತ್ತು. ಇಂದು ಅವನು ಮಾವನ ಎದುರು ನಿಂತು ಮಾತಾಡದವನೇ ಅಲ್ಲ. ಅಷ್ಟರಲ್ಲಿ ಮಾವನ ಕಣ್ಣುಗಳು ಕೆಂಡ ದುಂಡೆಗಳಾದವು. ಏನೋ ನಮ್ಮನೆ ಅನ್ನ ತಿಂದು ಇಷ್ಟು ಬೆಳೆದ್ಬಿಟ್ಟಿದ್ದೀಯಾ ನೀನು. ನಮ್ಮನೆ ಅಂತೆ ನಮ್ಮನೆ. ಯಾರು ಹೇಳ್ಕೊಟ್ರು ಇಂಥ ವಿಚಾರವನ್ನೆಲ್ಲ? ನಿನ್ನ ಅಮ್ಮ ತಾನೇ? ಅದೇನು ಬೇಕಾಗಿಲ್ಲ. ಇಲ್ಲಿಯೇ ಏನಾದರೂ ಕೆಲಸ ಮಾಡ್ಕೊಂಡು ಬಿದ್ದಿರು, ಇಲ್ಲಾಂದರೆ ಕತ್ತಿಡಿದು ಆಚೆಗೆ ತಳ್ಳಿಬಿಡ್ತೀನಿ ಹುಷಾರೆಂದು ಅಬ್ಬರಿಸಿದಾಗ, ಮಾವ, ನೀವೇನೋ ನಮ್ಮನ್ನು ತಳ್ಳಬೇಕಾಗಿಲ್ಲ, ನಾವೇ ಹೋಗ್ತೀವಿ. ಉಪವಾಸ ಬಿದ್ದರೂ ಒಂದು ಹಿಡಿ ಅನ್ನಕ್ಕೆ ನಿಮ್ಮ ಮನೆಗೆ ಬರುವುದಿಲ್ಲ. ಅಮ್ಮ ಹೊರಡು ಎಂದು ಅಭಿ ಆವೇಶದಿಂದ ಕೂಗಾಡಿದ. ಬೇಡಪ್ಪ ಬೇಡ, ಮಾವನಿಗೆ ಎದುರಾಡಬೇಡ. ಸುಂದರಿ ಮಗನನ್ನ ಅಂಗಲಾಚಿದಳು. ರೀ, ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ಇಂಥವ್ರನ್ನ ಇಟ್ಕೊಂಡು ನಾವೇನು ಅರಮನೆ ಕಟ್ಟಬೇಕಾಗಿದೆಯಾ? ನಾನು ಅವತ್ತೇ ಅನ್ಕೊಂಡೆ ಇದು ನಮಗೆ ಸೆರಗಿನಲ್ಲಿ ಕಟ್ಕೊಂಡ ಕೆಂಡವೆಂದು. ತಳ್ಳ್ರಿ ಆಚೆಗೆ ಈ ಬಿಕಾರಿಗಳನ್ನ, ಹೊಳಗಿನಿಂದ ಅಬ್ಬರಿಸುತ್ತಾ ಅಭಿಯ ಅತ್ತೆ ಬಂದು ಕೂಗಾಡಿದಳು. ಅಲ್ಲೊಂದು ಸಮರವೇ ನಡೆಯಿತು. ಕೊನೆಗೂ ತಾಯಿ ಮಗ ತಮ್ಮ ಸ್ವಂತದ್ದೆನ್ನುವ ಕೆಲವು ಸಾಮಾನುಗಳೊಂದಿಗೆ ಅಲ್ಲಿಂದ ಹೊರಟರು. ತಾಯಿ ಮಗ ತಮ್ಮ ಸ್ವಂತ ಮನೆಯಲ್ಲಿ ಹೊಸ ಜೀವನ ಪ್ರಾರಂಭಿಸಿದ್ರು. ವ್ಯರ್ಥವಾಗಿ ಕಾಲಹರಣ ಮಾಡಲು ಮನಸ್ಸಿಲ್ಲದ ಸುಂದರಮ್ಮ ಹಪ್ಪಳ ಸಂಡಿಗೆ ಮಾಡಿ ಮಾರಿ ಸಂಪಾದಿಸತೊಡಗಿದ್ರು. ಅಭಿಯು ಅಮ್ಮನಿಗೆ ನೆರವಾದ. ಅಭಿರಾಮನಿಗೆ ಪ್ರತಿದಿನವೂ ದಿನಪತ್ರಿಕೆ ನೋಡುವುದು, ವಾಂಟೆಡ್ ಕಂಡ ಕಡೆ ಅರ್ಜಿ ಹಾಕುವುದು, ಕೆಲಸ ಹುಡುಕುವುದರಲ್ಲಿ 1 ವರ್ಷವೂ ಕಳೆದೋಯ್ತು. ಕೆಲಸಕ್ಕಾಗಿ ಹಲೆದು ಸೋತು ಹೋಗಿದ್ದ. ಬರೀ 10ನೇ ತರಗತಿ ಓದಿದವನಿಗೆ ಕೆಲಸ ಯಾರು ಕೊಡ್ತಾರೆ? ಎಂದಿನಂತೆ ಒಂದು ದಿನ ಬೆಳಗಿನ ತಿಂಡಿ ತಿಂದು ಕೃಷ್ಣಪ್ಪನ ಅಂಗಡಿಯಲ್ಲಿ ದಿನಪತ್ರಿಕೆ ಓದುತ್ತಾ ಕುಳಿತಿದ್ದ. ಸೇನೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂಬ ಜಾಹೀರಾತು ಅವನ ಗಮನ ಸೆಳೆಯಿತು. ವಿದ್ಯಾರ್ಹತೆ ಕನಿಷ್ಠ SSLC, ವಯೋಮಿತಿ 16ರಿಂದ 30 ಎಂದಿತ್ತು. ಎಲ್ಲವನ್ನೂ ಮತ್ತೊಮ್ಮೆ ಓದ್ದ. ಅವನ ಮನಸ್ಸಿನಲ್ಲೊಂದು ಆಶಾಕಿರಣ ಮಿಂಚಿತು. ಇದು ಒಂದು ಪ್ರಯತ್ನ ಮಾಡಿಯೇ ಬಿಡೋಣವೆನ್ನುತ್ತಾ ಅರ್ಜಿ ಫಾರಂ ತಂದು ಭರ್ತಿ ಮಾಡಿ ಕಳಿಸಿದನಾತ. ಸುಂದರಮ್ಮ ಮಗ ಸೇನೆಗೆ ಸೇರಿ ದೇಶ ಸೇವೆ ಮಾಡ್ತಿರುವ ಕನಸು ಕಂಡ್ರು. ದೇವರೆದುರು ತುಪ್ಪದ ದೀಪ ಹಚ್ಚಿಟ್ಟಿದ್ರು. ದೇವರೇ, ನನ್ನ ಮಗನಿಗೆ ಕೆಲಸ ಸಿಗುವಂತೆ ಮಾಡಪ್ಪ ತಂದೆ ಎಂದು ಅನನ್ಯ ಭಕ್ತಿಯಿಂದ ಬೇಡ್ಕೊಂಡ್ರು. 1 ತಿಂಗಳ ಬಳಿಕ ಇಂಟರ್ವ್ಯೂಗೆ ಕರೆ ಬಂತು. ತಾಯಿಗೆ ನಮಸ್ಕರಿಸಿ ಉಲ್ಲಾಸಿತನಾಗಿಯೇ ಹೊರಟ. ಇಂಟರ್ವ್ಯೂಗೆ ಸುಮಾರು 40 ಜನರಿದ್ರು. ತನ್ನ ಸರದಿ ಬಂದಾಗ ಅಂಕಪಟ್ಟಿ ಇತರ ಸರ್ಟಿಫಿಕೇಟ್ಗಳೊಂದಿಗೆ ಒಳಗೆ ಹೋದ ಅಭಿ ಅಲ್ಲಿ ಅವರು ಕೇಳಿದ ಕೆಲವೊಂದು ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರಿಸ್ತಾ ಅಲ್ಲಿಂದ ಅವನನ್ನು ಇನ್ನೊಂದು ಕೋಣೆಗೆ ಕಳಿಸಿದ್ರು. ಅಲ್ಲಿ ಓರ್ವ ಡಾಕ್ಟರ್ ಹಾಗೂ ಸಿಸ್ಟರ್ ಇದ್ರು. ಮೆಡಿಕಲ್ ಚೆಕಪ್ ನಡೆಯಿತು. ಆದರೆ ಅದರಲ್ಲಿ ಅಭಿ ಫೇಲ್ ಆದ. 1000 ಆಸೆಗಳನ್ನು ಹೊತ್ತು ಬಂದವನಿಗೆ ಏಕಾಏಕಿ ಬೆಟ್ಟದಿಂದ ತಳ್ಳಿದಂತಾಯ್ತು. ತಲೆ ತಗ್ಗಿಸಿ ಹೊರಗೆ ಬಂದವನೇ ಸರಸರನೆ ಗೊತ್ತು ಗುರಿಯಿಲ್ಲದೆ ನಡೆದ. ನೆತ್ತಿ ಸುಡ್ತಿತ್ತು. ಹಸಿವು ನೀರಡಿಕೆಯಿಂದ ದೇಹ ದಣಿದಿತ್ತು. ಅದಾವುದರ ಪರಿವಿಲ್ಲದೆ ನಡೆದ. ಈಗ ಅವನು ರೈಲ್ವೆ ಹಳಿಯ ಬಳಿಗೆ ಬಂದಿದ್ದ. ಅಲ್ಲಿ ಪಕ್ಕದಲ್ಲಿ ದೊಡ್ಡದಾದ ಕೊಳವೊಂದಿತ್ತು. ಅದರಲ್ಲಿ 100 ನೈದಿಲೆ ಹೂಗಳು ಹರಳಿ ಆ ಕೊಳಕ್ಕೊಂದು ವಿಶಿಷ್ಟ ಮೆರುಗು ನೀಡಿತ್ತು.
ಅಭಿ ಕೊಳದ ಬಳಿ ಬಂದು ಒಂದೆರಡು ಬೊಗಸೆ ನೀರು ಕುಡಿದು ಮುಖಕ್ಕೆಷ್ಟು ನೀರು ಚಿಮುಕಿಸ್ದ. ಅಲ್ಲೇ ಕೊಳದ ಬದಿಯಲ್ಲಿ ಕೂತು ಕಾಲುಗಳನ್ನು ನೀರಿನಲ್ಲಿ ಇಳಿಬಿಟ್ಟು ಯೋಚಿಸುತ್ತಾ ಕೂತ. ನೇಸರ ಪಡುವಣ ದಿಕ್ಕಿನತ್ತ ಸರಿಯತೊಡಗಿದ್ದ. ಬಿಸಿಲು ಇಳಿಮುಖವಾಗಿತ್ತು. ಹಿತವಾದ ಗಾಳಿ ಬೀಸತೊಡಗಿತ್ತು. ಖಂಡಿತ ಇಂಟರ್ವ್ಯೂನಲ್ಲಿ ಪಾಸಾಗ್ತೀನೆಂಬ ದೃಢ ನಿಶ್ಚಯ ಹೊಂದಿದ್ದ ಅಭಿರಾಮ್ನಿಗೆ ಈಗ ಎತ್ತ ನೋಡಿದರೂ ಶೂನ್ಯವೇ ಕಾಣ್ತಿತ್ತು. ತಾಯಿಯ ಮುಖ ತೇಲಿ ಬಂತು. ಈಗ ಅಮ್ಮನಿಗೆ ಏನಂದು ಹೇಳಲಿ? ಕೆಲಸ ಸಿಕ್ಕಿದ್ರೆ ಅಮ್ಮನನ್ನ ಸುಖವಾಗಿಡಬೇಕೆಂದು ಯೋಚಿಸಿದ ಕನಸು ಕನಸಾಗಿ ಉಳಿಯಿತು. ಮನಸ್ಸಿನೊಳಗೆ ಯೋಚನೆಗಳು ಹೊಕ್ಕು ರಿಂಗಣ ತೊಡಗಿದ್ದವು. ಅಷ್ಟರಲ್ಲಿ ಅವನ ಹೆಗಲ ಮೇಲೆ ಕೈಯೊಂದೆತ್ತು ಬೆಚ್ಚಿ ಬಿದ್ದ ಅಭಿ ತಲೆ ಎತ್ತಿ ನೋಡಿದ. ಮಧ್ಯ ವಯಸ್ಸಿನ ಕಪ್ಪು ಮೈ ಬಣ್ಣದ ಒಬ್ಬ ಕುಳ್ಳ ವ್ಯಕ್ತಿ ನಿಂತಿದ್ದ. ಕೂದಲು ಗಡ್ಡ ಮೀಸೆ ಪೊದೆಯಂತೆ ಬೆಳೆದಿತ್ತು. ಎತ್ತರದ ಹಣೆ, ಮುಂಡು ಮೂಗು, ಕಿರಿದಾದ ಕಣ್ಣುಗಳು. ಉಬ್ಬು ಹಲ್ಲಿನ ಆ ವ್ಯಕ್ತಿಯನ್ನ ಕಂಡಾಗ ಅಭಿಗೆ ಆಶ್ಚರ್ಯವೂ ಕುತೂಹಲವೂ ಏಕಕಾಲದಲ್ಲಿ ಆಯಿತು. ಅಭಿರಾಮ್ನನ್ನ ನೋಡಿ ಆತ ಕಿರುನಗೆ ನಕ್ಕ. ನಕ್ಕಾಗ ಕಟ್ಟಿಸಿಕೊಂಡ ಒಂದು ಹಲ್ಲು ಪಳಪಳನೆ ಹೊಳೆಯಿತು. ಹೊಗೆ ಬತ್ತಿ ಸೇವನೆಯಿಂದ ಅವನ ಹಲ್ಲು ತುಟಿಗಳು ಕಪ್ಪಾಗಿದ್ದವು. ಅವನ 2 ಕೈ ಬೆರಳುಗಳಲ್ಲಿ ಒಟ್ಟು 6 ಬಂಗಾರದ ಉಂಗುರಗಳಿದ್ದವು. ಕಂದು ಬಣ್ಣದ ಪ್ಯಾಂಟ್, ಕೆನೆ ಬಣ್ಣದ ಬುಷ್ ಶರ್ಟ್, ಊದು ಬಣ್ಣದ ಓವರ್ ಕೋಟ್ ತೊಟ್ಟಿದ್ದ. ಬೇಟಾ, ಯಾಕ ಗಾಬರಿಯಾಗಿದ್ದೀಯಾ? ಮೆಲುವಾಗಿ ಹೇಳಿದರು ಆತನ ಧ್ವನಿ ಅಭಿಯ ಕಿವಿಗಳಿಗೆ ಸಣ್ಣ ಸಿಡಿಲಿನ ಗರ್ಜನೆಯಂತೆ ಅನ್ನಿಸ್ತು. ಆತ ಮರಾಠಿ ಬೆರೆತ ಕನ್ನಡದಲ್ಲಿ ಮಾತನಾಡತೊಡಗಿದ. ಸೈನ್ಯಕ್ಕೆ ಸೇರಬೇಕೆಂದು ಬಂದ್ಯಾ? ನಿರಾಶನಾಗಬೇಡ, ಇನ್ನೂ ಅವಕಾಶಗಳಿವೆ. ನಿನ್ನಂತಹ ಚಿಕ್ಕ ವಯಸ್ಸಿನವರು ಧೈರ್ಯಗೆಡಬಾರ್ದು. ಇನ್ನೂ ಕಾಲ ಮಿಂಚಿಲ್ಲ. ನೀನು ನನ್ನೊಂದಿಗೆ ಬಂದರೆ ನಿನಗೆ ಕೆಲಸ ಖಂಡಿತ. ಕೈ ತುಂಬ ಸಂಬಳ, ಹೊಟ್ಟೆ ತುಂಬ ಊಟ. ಏನಂತೀಯಾ? ಅಭಿಯ ಬೆನ್ನು ತಟ್ಟುತ್ತಾ ಕೇಳಿದ ಆ ವ್ಯಕ್ತಿ ಅವನ ಗೊಗ್ಗರು ಧ್ವನಿಗೆ ಮೃದುತನವನ್ನ ಲೇಪಿಸಿದ್ದ. ಅಭಿಗೆ ಅಚ್ಚರಿ ಮೇಲೆ ಅಚ್ಚರಿ. ತಾನು ಇಂಟರ್ವ್ಯೂಗೆ ಹೋದದ್ದು, ಅದರಲ್ಲಿ ಫೇಲ್ ಆದದ್ದು ಎಲ್ಲವೂ ಈತನಿಗೆ ತಿಳಿಯಿತು. ಈತನಾರು? ನನಗೇನು ಕೆಲಸ ಕೊಡಬಲ್ಲ? ಯಾವ ಊರಿನವ? ಇವನಿಗೆ ನನ್ನ ಪರಿಚಯ ಹೇಗೆ? ಪ್ರಶ್ನೆಗಳ ಸರಮಾಲಿ ಅವನ ಸುತ್ತ ಸುತ್ತಕೊಂಡಿತ್ತು. ಬೇಟಾ, ನಾನು ಯಾರು? ನಿನಗೆ ನಾನೇ ಕೆಲಸ ಕೊಡಬಲ್ಲೆ ಎಂದೆಲ್ಲ ಯೋಚಿಸ್ತಾ ಇದೆಯಾ ತಾನೆ? ಹೆದರಬೇಡ, ನನ್ನ ಹೆಸರು ಸದ್ಯಕ್ಕೆ ಚಲ್ವಮಂತಿರ್ಲಿ. ಎಲ್ಲವನ್ನೂ ನಿಧಾನ ಕೇಳ್ತೀನಿ. ಈಗ ನನ್ನೊಂದಿಗೆ ಬಾ. ಎಲ್ಲಿಗೆಂದು ಕೇಳಬೇಡ, ಆಜ್ಞೆ ಅಂತಿತ್ತು ಅವನ ಕೊನೆಯ ಮಾತು. ಇಲ್ಲ ಇಲ್ಲ, ನಾನೆಲ್ಲಿಗೂ ಬರಲಾರೆ. ನನ್ನಮ್ಮ ನನಗಾಗಿ ಕಾಯ್ತಾ ಇರ್ಬೋದು. ನನ್ನನ್ನು ಕಾಣದಿದ್ರೆ ಆಕೆಗೆ ಏನಾಗ್ಬೋದೆಂದು ಊಹೆ ಮಾಡಲು ನನ್ನಿಂದ ಸಾಧ್ಯವಿಲ್ಲ. ಧೈರ್ಯ ವಹಿಸಿ ಹೇಳ್ದ ಅಭಿ. ಮಗು, ನೀನೇನು ಯೋಚಿಸ್ಬೇಡ, ನಾನು ಹೇಳ್ದಂತೆ ಮಾಡು. ನಾನು ಇಂಟರ್ವ್ಯೂನಲ್ಲಿ ಪಾಸಾದೆ. ನನಗೆ ಸದ್ಯದಲ್ಲೇ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿರ್ತಾರೆ. ನಾನು ಸೇರಿದಂತೆ 20 ಜನರನ್ನು ಆಯ್ಕೆ ಮಾಡಿದ್ದಾರೆ. ತುರ್ತಾಗಿ ನಮ್ಮನ್ನು ಕರೆದೊಯ್ಯಲು ಸೇನಾಧಿಕಾರಿಯ ಮೆಸೇಜ್ ಬಂದಿದೆ. 1 ವಾರದೊಳಗೆ ಒಮ್ಮೆ ಮನೆಗೆ ಬರ್ತೀನಿ. ಧೈರ್ಯವಾಗಿರು ಎಂದು ನಿನ್ನ ಅಮ್ಮನಿಗೆ ಫೋನ್ ಮಾಡು. ತಗೋ ಎಂದು ಮೊಬೈಲನ್ನು ಅಭಿಯ ಕೈಗೆ ತುರುಕಿದ. ಫೋನ್ ಮಾಡು. ಪುನಃ ಅದೇ ಆಜ್ಞೆ ಅಂತಿರುವ ಗರ್ಜನೆ. ಅಭಿ ನಡುಗುವ ಕೈಗಳಿಂದ ತನ್ನ ಮನೆಯ ಬಾಡಿಗೆಯವರ ನಂಬರನ್ನು ಒತ್ತಿದ. ಹಲೋ, ಅತ್ತಲಿಂದ ಧ್ವನಿ ಬಂತು. ನಾನು ಅಭಿರಾಮ್, ಅಮ್ಮನನ್ನು ಸ್ವಲ್ಪ ಕರೀರಿ ಎಂದ. ಸ್ವಲ್ಪ ಹೊತ್ತಿನಲ್ಲಿ ಸುಂದ್ರಮ್ಮ ಲೈನಿಗೆ ಬಂದರು. ಆ ಕುಳ್ಳ ಹೇಳಿಕೊಟ್ಟಂತೆ ಎಲ್ಲವನ್ನೂ ಹೇಳ್ದ. ಸುಂದ್ರಮ್ಮನಿಗೆ ಮಾತಾಡಲು ಅವಕಾಶ ಕೊಡದೆ ಫೋನ್ ಡಿಸ್ಕನೆಕ್ಟ್ ಮಾಡ್ದ. ಬೆದರಿದ ಗುಬ್ಬಚ್ಚಿಯಂತಿದ್ದ ಅಭಿಯ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡ ಆ ವ್ಯಕ್ತಿ ಹೋಗೋಣವೆನ್ನುತ್ತಾ ನಡೆದ. ಅವನೊಂದಿಗೆ ಹೆಜ್ಜೆ ಎತ್ತಿಟ್ಟ ಅಭಿ ನಿಧಾನವಾಗಿ ಕತ್ತಲ ಆವರಿಸತೊಡಗಿತ್ತು. ದೂರದಲ್ಲಿ ಕಾರೊಂದು ನಿಂತಿತ್ತು. ಅವರಿಬ್ಬರೂ ಕಾರಿನ ಬಳಿ ಬರುತ್ತಿದ್ದಂತೆಯೇ ಡ್ರೈವರ್ ಬಾಗಿಲು ತೆರೆದ. ಹೆಚ್ಚು ಕಡಿಮೆ ಅಭಿಯನ್ನ ಅದರೊಳಗೆ ತಳ್ಳಿದ ಆ ಕುಳ್ಳ. ಆತ ಮರಾಠಿಯಲ್ಲಿ ಡ್ರೈವರೊಡನೆ ಏನೋ ಹೇಳ್ದ. ಸ್ವಲ್ಪ ದೂರ ಸಾಗಿದ ಕಾರು ಒಂದು ಹೋಟೆಲ್ ಎದುರು ನಿಂತ್ಕೊಳ್ತು. ಡ್ರೈವರ್ ಇಳಿದು ಹೋದ. 10 ನಿಮಿಷದಲ್ಲಿ ಮರಳಿ ಬಂದ ಅವನ ಕೈಯಲ್ಲಿ ತಿಂಡಿಯ ಪೊಟ್ಟಣವಿತ್ತು. ತಿನ್ನು, ಅಭಿಯ ಕೈಗೆ ಕೊಡುತ್ತಾ ಹೇಳಿದ ಡ್ರೈವರ್. ತಿನ್ನದಿದ್ದರೆ ಆ ಕುಳ್ಳ ವ್ಯಕ್ತಿ ಏನ್ ಮಾಡುವನೋ ಎಂದು ಹೆದರಿ ಹಸಿದ ನಾಯಿಯಂತೆ ಗಬಗಬನೆ ತಿಂದು ಮುಗಿಸಿದ. ಮತ್ತು ಮುಂದೆ ಸಾಗಿದ ಕಾರು ಒಂದೆಡೆ ನಿಂತಿತ್ತು. ಆಗ ಚೆನ್ನಾಗಿ ಕತ್ಲಾಗಿತ್ತು. ಕಾರಿನಲ್ಲಿರುವ ಒಂದು ಲೆದರ್ ಬ್ಯಾಗಿನಿಂದ ಒಂದು ಟೋಪಿಯನ್ನು ತೆಗೆದು ಅಭಿಯ ತಲೆಗೆ ಹಾಕಿದ ಚೆಲ್ವಂ. ಆ ಟೋಪಿ ಅಭಿಯ ಕತ್ತಿನವರೆಗೂ ಬರ್ತಿತ್ತು. ಅವನಿಗೇನು ಕಾಣಿಸದಾಯ್ತು. ಅವನ 2 ಕೈಗಳನ್ನು ಇಬ್ಬರು ಹಿಡಿದುಕೊಂಡು 2 ನಿಮಿಷಗಳ ಕಾಲ ನಡೆಸಿಕೊಂಡು ಬಂದರು. ಅದೊಂದು ಹವಾನಿಯಂತ್ರಕ ಕೋಣೆ ಎಂದು ಭಾಸವಾಯಿತು ಅಭಿಗೆ. ತುಸು ಹೊತ್ತಿನ ಬಳಿಕ ಆತನ ತಲೆಯಿಂದ ಟೋಪಿಯನ್ನು ತೆಗೆದ್ರು. ಅಭಿಯ ಮನೆಯಷ್ಟೇ ದೊಡ್ಡದಾದ ಹವಾನಿಯಂತ್ರಿತ ಕೋಣೆಯಾಗಿತ್ತದು. ಇದು ಯಾರ ಮನೆ? ತನ್ನನ್ನೇಕೆ ಇಲ್ಲಿಗೆ ಕರೆತಂದ್ರು? ತಲೆಗೇಕೆ ಟೋಪಿ ಹಾಕಿದ್ರು? ಒಂದು ತಿಳಿಯದೆ ಭ್ರಮೆ ಹಿಡಿದವನಂತೆ ನಿಂತ ಅಭಿ.
ಚೆಲ್ವಂ ಅದೇ ಮೊದಲಿನ ನಗಿಯೊಡನೆ ಕೇಳ್ದ. ಬೇಟಾ, ನಿನ್ನನ್ನೇಕೆ ಇಲ್ಲಿಗೆ ಕರೆದುಕೊಂಡು ಬಂದ್ರು ಎಂದಲ್ಲವೇ ನೀನು ಯೋಚನೆ ಮಾಡ್ತಾ ಇರೋದು? ಮೊದಲು ಸ್ನಾನ ಮಾಡು ಎನ್ನುತ್ತಾ ಒಂದು ಗುಂಡಿಯನ್ನು ಒತ್ತಿದ. ಅಷ್ಟರಲ್ಲಿ ಯೂನಿಫಾರ್ಮ್ ಧರಿಸಿದ ಒಬ್ಬ ಸೇವಕ ಬಂದು ನಮ್ರವಾಗಿ ನಿಂತುಕೊಂಡ. ಅವನೊಡನೆ ಅದೇನೋ ಮರಾಠಿಯಲ್ಲಿ ಅಧಿಕಾರದಿಂದ ಹೇಳಿ ಚೆಲ್ವಂ ನಿರ್ಗಮಿಸಿದ. ಸೇವಕ ಸ್ನಾನದ ಮನೆ ತೋರಿಸ್ತಾ ಸ್ನಾನದ ನಂತರ ಒಂದು ಬೀರುವಿನೆದುರು ಅಭಿಯನ್ನ ನಿಲ್ಲಿಸಿ ಬಾಗಿಲು ತೆರೆದು ಬೇಕಾದ ಉಡುಪು ತೊಡು ಅಂತ ಹೇಳ್ದ. ಅದರೊಳಗೆ ನಾನಾ ವಿನ್ಯಾಸದ ಬೇರೆ ಬೇರೆ ಅಳತೆಯ ಬೆಲೆ ಬಾಳುವ ಉಡುಪುಗಳಿದ್ದವು. ಅವನು ಯಾವುದೊಂದನ್ನೆತ್ತಿ ತೊಟ್ಕೊಂಡ. ಇನ್ನೊಬ್ಬ ಬಂದು ಊಟದ ಹಾಲ್ಗೆ ಕರೆದೊಯ್ದ. ಅಲ್ಲಿ ಅನೇಕ ಜನ ಆಗಲೇ ಊಟ ಮಾಡ್ತಿದ್ರು. ಅಭಿಯನ್ನ ಯಾರು ಗಮನಿಸಿದಂತೆ ಕಾಣಲಿಲ್ಲ. ಊಟದ ಹಾಲ್ ತುಂಬ ತುಂಬಿಕೊಂಡಿದ್ದ ವಾಸನೆಯಿಂದಲೇ ನಾನ್ ವೆಜ್ ಊಟವೆಂಬುದು ಅವನಿಗೆ ಅರಿವಾಯಿತು. ಹೊಟ್ಟೆ ತೊಳಸಿ ಬಂತು. 10 ಬಗೆಯ ಪಲ್ಯ ಪದಾರ್ಥಗಳಿದ್ದರೂ ಅಭಿ ಮೊಸರನ್ನ ಮಾತ್ರ ಸೇರಿದಷ್ಟು ತಿಂದ. ಊಟವಾದೊಡನೆ ಅವನನ್ನು ಮತ್ತೊಂದು ಕೋಣೆಗೆ ಕರೆದೊಯ್ಯಲಾಯಿತು. ಸ್ವಲ್ಪ ಹೊತ್ತಿನಲ್ಲಿ ಚೆಲ್ವಂ ಬಂದು ಇವನನ್ನು ನೋಡಿ, ಅಚ್ಚ ಊಟ ಸ್ನಾನ ಮುಗಿಸ್ತ್ಯಾ ಬಾ ಎಂದು ಲಿಫ್ಟ್ನತ್ತ ಕರೆದೊಯ್ದ. ಲಿಫ್ಟ್ ಕೆಳಗಿಳಿಯಿತು. ಅದರಿಂದಿಳಿದು ಅಂಡರ್ಗ್ರೌಂಡಿಗೆ ಕರೆದುಕೊಂಡು ಬಂದ. ಅಲ್ಲಿ ಸಿಂಹಾಸನದಂಥ ಒಂದು ಆಸನದಲ್ಲಿ ಒಬ್ಬ ದುಡೂತಿ ವ್ಯಕ್ತಿ ಕುಳಿತಿದ್ದ. ಚುಟ್ಟ ಸೇದುತ್ತಿದ್ದ ಆತ ಚೆಲ್ವಂನ ಮೇಲಧಿಕಾರಿ ಎಂದು ಇವನು ನಮಸ್ಕರಿಸಿದ ರೀತಿಯಲ್ಲಿಯೇ ಅರಿತುಕೊಂಡ ಅಭಿ. ಅವರಿಬ್ಬರ ಸಂಭಾಷಣೆ ಮರಾಠಿಯಲ್ಲಿ ನಡೆಯಿತು. ಆ ಬಾಸ್ನ ಮುಖದಲ್ಲಿ ಸಮಾಧಾನ ಹೊಗೆಯಾಡಿತು. ಏನೋ ನಿನ್ನ ಹೆಸರು? ದರ್ಪದಿಂದ ಕೇಳಿದ ಅಭಿಯತ್ತ ನೋಡಿ. ಅಭಿರಾಮ್, ನಮ್ಮ ಈ ಗ್ಯಾಂಗ್ ಸೇರಲು ನಿನಗೆ ಇಷ್ಟವಿದೆ ತಾನೇ? ಗ್ಯಾಂಗ್ ಎನ್ನುವ ಪದದಿಂದ ಬೆಚ್ಚಿದ ಅಭಿ. ನಾನು ಹೇಳಿದ್ದು ಕೇಳಿಸ್ಲಿಲ್ವೇನೋ ಎನ್ನುತ್ತಾ ಅಲ್ಲೇ ಟೇಬಲ್ ಮೇಲಿದ್ದ ಬೆಳ್ಳಿ ಹಿಡಿಯ ನಾಗರ ಬೆತ್ತದಿಂದ ಅಭಿಯ ಗಲ್ಲವನ್ನೆತ್ತಿದ. ಇದೇನು, ಇಲ್ದಿದ್ರೆ ಸಾಹಿತ್ಯ ಪಿಸುಗುಟ್ಟಿದ ಚೆಲ್ವಂ ಬಲವಂತವಾಗಿ ಇದೆ ಅಂದ. ಅಚ್ಚ, ಕೈ ತುಂಬ ಹಣ, ಹೊಟ್ಟೆ ತುಂಬ ಊಟ, ಸರಿ ಹೋಗಿ ಮಲ್ಕೋ, ನಾಳೆ ನಿನಗೆ ಟ್ರೈನಿಂಗ್ ಕೊಡಲಾಗುತ್ತೆ ಎಂದ. ಮತ್ತೊಬ್ಬ ಬಂದು ಅವನಿಗೆ ಮಲಗುವ ಕೋಣೆ ತೋರಿಸ್ದ. ಅದೊಂದು ಉತ್ತಮ ಕೊಠಡಿಯಾಗಿತ್ತು. ಆ ಮನೆಗೆ ಹಾಸಿಗೆ, ದಿಂಬು, ಟಿಪಾಯ್ ಮೇಲೆ ಹಣ್ಣು, ಹಾಲು, ಕುಡಿಯುವ ನೀರು ಎಲ್ಲವೂ ಇತ್ತು. ಕೈ ತುಂಬಾ ಹಣ ಎನ್ನುವ ಪದ ಅಭಿಯ ಕಿವಿಯಲ್ಲಿ ಧ್ವನಿಸಿದವು. ಹೌದು, ಕೆಲಸ ಯಾವುದಾದರೂ ಸರಿಯೇ, ಇಚ್ಛೆ ಬಂದಂತೆ ಖರ್ಚು ಮಾಡಲು ಹಣ ಬೇಕು. ಯೋಚಿಸುತ್ತಾ ಮಲಗಿದ ಅಭಿಯ ಮನಸ್ಸಿನಾಳದ ಕಣ್ಣು ಅಮ್ಮನನ್ನ ನೆನೆಯಿತು. ಹೆತ್ತ ಮನೆಗೆ ಸುಳ್ಳು ಹೇಳಬೇಕಾಗಿ ಬಂದದ್ದಕ್ಕಾಗಿ ತುಂಬಾ ನೊಂದುಕೊಂಡ. ಬಿಕ್ಕಿ ಬಿಕ್ಕಿ ಅತ್ತ ಹೊರಳಾಡಿದ. ಆ ಮೆತ್ತನೆ ಹಾಸಿಗೆ ಅವನಿಗೆ ಮುಳ್ಳಿನ ಹಾಸಿಗೆ ಆಯಿತು. ಹಣವೂ ಬೇಡ, ಏನು ಬೇಡ, ಕೇವಲ ಅಮ್ಮ ಮಾತ್ರ ಸಾಕೆನಿಸ್ತು. ಅದೆಷ್ಟೋ ಹೊತ್ತಿನ ನಂತರ ನಿದ್ರೆ ಆವರಿಸ್ತು. ಬೆಳಗ್ಗೆ ಎಚ್ಚರವಾಗುತ್ತಿದ್ದಂತೆ ಒಬ್ಬ ಸೇವಕ ಹಾಜರಾದ. ನಿತ್ಯ ವಿಧಿಗಳನ್ನೆಲ್ಲ ತೀರಿಸಿದ ಅಭಿಯನ್ನ ಟಿಫಿನ್ಗೆ ಕರೆದೊಯ್ದ. ಬ್ರೆಡ್ ಜಾಮ್, ಇಡ್ಲಿ, ಸಾಂಬಾರ್, ವಡೆ ಎಲ್ಲವೂ ಇತ್ತು. 9 ಗಂಟೆಯ ಸುಮಾರಿಗೆ ಒಂದು ಹಾಲ್ಗೆ ಕರೆದೊಯ್ದ್ರು. ಅಲ್ಲಿ ಅವನಂತೆ 7 ಮಂದಿ ಇದ್ರು. ಅವನದೇ ವಯಸ್ಸಿನವರು, ತುಸು ಹೆಚ್ಚು ವಯಸ್ಸಾದವರು ಇದ್ರು. ಎಲ್ಲರಿಗೂ ತರಬೇತಿ ಪ್ರಾರಂಭಿಸಿದ್ರು. ಅಲ್ಲಿ ಬಾಸ್ ಚುಟ್ಟ ಸೇದುತ್ತಾ ಎತ್ತರದ ಆಸನದಲ್ಲಿ ಕುಳಿತಿದ್ದ. ಭೂಗತ ಲೋಕ ಅಥವಾ ಭೂಗತ ಜಗತ್ತು ಕೇಳಿರ್ಬೇಕಲ್ವಾ ನೀವೆಲ್ಲ ಎಂದು ಪ್ರಾರಂಭವಾಗಿತ್ತು ತರಗತಿ. ಯಾವ ರೀತಿ ಕಿಡ್ನ್ಯಾಪ್ ಮಾಡಬೇಕು, ದರೋಡೆ ಮಾಡುವುದು ಹೇಗೆ, ಕೊಲೆ ಮಾಡುವುದು ಹೇಗೆ, ವಿಗ್ರಹ ಕಳವು, ಬ್ಯಾಂಕ್ ದರೋಡೆ, ಇನ್ನು ಏನೇನೋ. ಇಂತಹ ತರಬೇತಿ 20 ದಿನಗಳ ಕಾಲ ನಡೆಯಿತು. ಬೆಳಗ್ಗೆ 1 ಗಂಟೆ ವ್ಯಾಯಾಮದ ನಂತರ ತರಬೇತಿ ಪ್ರಾರಂಭವಾಗ್ತಿತ್ತು. ಅಭಿರಾಮ್ ಚಕ್ರವ್ಯೂಹದಲ್ಲಿ ಸಿಲುಕಿದ ಅಭಿಮನ್ಯುವಾಗಿದ್ದ. ಮತ್ತೊಂದು ವಿಚಾರವನ್ನ ಒತ್ತಿ ಹೇಳಿದ್ದ ಬಾಸ್. ಅದೇನೆಂದ್ರೆ, ನಮ್ಮ ಈ ರಹಸ್ಯವನ್ನ ಬಯಲಿಗೆಳೆಯಲು ಪ್ರಯತ್ನಿಸಿದ್ರೆ ಅರ್ಧ ಸೆಕೆಂಡಿನಲ್ಲಿ ನಿಮ್ಮ ಜೀವ ಫಿನಿಶ್ ತೋರು ಬೆರಳತ್ತಿ ಸೂಚಿಸಿದ್ದ. ಅಭಿ ತಂಡಕ್ಕೆ ಮೊದಲನೇ ದಿವಸ ಸಣ್ಣ ಪ್ರಮಾಣದ ಹಮಲು ಪದಾರ್ಥವನ್ನ ಪ್ರತಿಯೊಬ್ಬರಿಗೂ ಒತ್ತಾಯಿಸಿ ಕೊಡಿಸಲಾಗಿತ್ತು. ಅದೇ ರೀತಿ ಮಾಂಸದ ಅಡುಗೆ ಕೂಡ. ಅಭಿ ಎಷ್ಟೋ ದಿನ ತಿಂದದ್ದನ್ನೆಲ್ಲ ಬಾತ್ರೂಮ್ಗೆ ಹೋಗಿ ವಾಂತಿ ಮಾಡ್ಕೋತಿದ್ದ. ಬರುತ್ತಾ ಮದಿರೆ, ಮಾಂಸವಿಲ್ಲದ ಊಟ ಅವನಿಗೆ ರುಚಿಸಿದಾಯಿತು. ಅಭಿರಾಮ್ ಸಂಪೂರ್ಣ ಬದಲಾದ. ಅಂದು ಪ್ರಾಕ್ಟಿಕಲ್. 2 ಜನ ಒಬ್ಬೊಬ್ಬರು ಸೀನಿಯರ್ ಜೊತೆಯಲ್ಲಿ ಒಂದೊಂದು ಕಡೆ ಹೋಗ್ಬೇಕಿತ್ತು. ಅಭಿಯ ಹೆಸರು ಅಲ್ಲಿ ಕೆಂಚ ಎಂದಿತ್ತು. ಕೆಂಚ ಮತ್ತು ಬಾಚಾ ಒಬ್ಬ ಸೀನಿಯರ್ ಜೊತೆ ಕಾರ್ನಲ್ಲಿ ಹೊರಟರು. ಅಂದು ಪ್ರಸಿದ್ಧ ಉದ್ಯಮಿಯೊಬ್ಬರ ಸೊಸೆ ದೇವಸ್ಥಾನಕ್ಕೆ ಬರೋಳಿದ್ದಳು. ಅವಳ ಕಿಡ್ನಾಪ್ ಮಾಡುವ ಕೆಲಸವಾಗಿತ್ತು ಅಂದು. ಅಭಿ ಇರುವ ಕಾರು ಆ ಉದ್ಯಮಿಯ ಬಂಗ್ಲೆಗೆ ಅನತಿ ದೂರದಲ್ಲಿ ನಿಂತ್ಕೊಂಡಿತು. ಸ್ವಲ್ಪ ಹೊತ್ತಿಗೆಲ್ಲ ಗೇಟು ತೆರೆದು ಕೆಂಪು ಬಣ್ಣದ ಕಾರೊಂದು ಹೊರಟಿತು. ಅಭಿ ಇರುವ ಕಾರು ಅದನ್ನು ಹಿಂಬಾಲಿಸಿತು. ಸ್ವಲ್ಪ ದೂರ ಹೋಗಿ ಕಾರು ನಿಲ್ಲಿಸಿ ಸೀನಿಯರ್ ಕಾರ್ನಿಂದ ಕೆಳಗಿಳಿದ. ಮೊದಲೇ ತಿಳಿಸಿದಂತೆ ಕೆಂಚ ಹಾಗೂ ಬಾಚಾ ಕಾರಿನ ಬಾನೆಟ್ ತೆರೆದು ನಿಂತುಕೊಂಡ್ರು. ಸೀನಿಯರ್ ಪರೀಕ್ಷಿಸುವಂತೆ ಭಾಗ್ದ. ಅಷ್ಟರಲ್ಲಿ ಉದ್ಯಮಿಯ ಕಾರ್ ಬಂತು.
ಪ್ಲೀಸ್ ಸೆಲ್ ಮಿ ಸೀನಿಯರ್ ಕೂಕೊಂಡ. ಅಷ್ಟರಲ್ಲಿ ಆ ಉದ್ಯಮಿಯ ಕಾರಿನಿಂದ ಕೆಳಗಿಳಿದ ಡ್ರೈವರ್ ಆ ಕಾರಿನ ಪಕ್ಕ ಬಂದ. ಮಿಂಚಿನ ವೇಗದಲ್ಲಿ ಸೀನಿಯರ್ ಸಹಿತ ಮೂವರು ಕೆಂಪು ಬಣ್ಣದ ಕಾರನ್ನೇರಿ ಮಾಯವಾದ್ರು. ಭೂಗತ ಜಗತ್ತಿಗೆ ತಲುಪಿದ್ದೇ ಕಾರಿನ ಪೈಂಟ್ ಹಾಗೂ ಕಾರಿನ ಪ್ಲೇಟ್ ಬದಲಾಯಿತು. ರಾತ್ರಿ ಬಾಸ್ ಆ ಉದ್ಯಮಿಯನ್ನ ಫೋನ್ನಲ್ಲಿ ಸಂಪರ್ಕಿಸ್ದ. ನಿಮ್ಮ ಸೊಸೆ ನಮ್ಮಲ್ಲಿ ಸುಖವಾಗಿದ್ದಾಳೆ. ಅವಳು ಬೇಕೆಂದ್ರೆ ನಾಳೆ ಸಂಜೆ 7 ಗಂಟೆಗೆ 10 ಲಕ್ಷ ರೂಪಾಯಿಯೊಂದಿಗೆ ನಂದಿ ಬೆಟ್ಟದ ಕೆಳಗಿರುವ ಹಾಳು ಬಿದ್ದ ಮಂಟಪಕ್ಕೆ ಬಾ. ಪೊಲೀಸ್ಗೇನಾದ್ರೂ ಇನ್ಫಾರ್ಮೇಶನ್ ಕೊಟ್ಟೆ ಆದ್ರೆ ನಿಮ್ಮ ಸೊಸೆಯ ಜೀವ ಫಿನಿಶ್. ಮಾರನೇ ದಿನ ಕೆಂಚನ ಗುಂಪು ಪಾಳು ಬಿದ್ದ ಮಂಟಪದ ಬಳಿ ಬಂತು. ಕೆಂಚ ಬಾಚ ಮರೆಯಲ್ಲಿ ನಿಂತು ನೋಡ್ತಿದ್ರು. ಒಬ್ಬ ವ್ಯಕ್ತಿ ಸೂಟ್ಗೆ ಸಹಿತ ಅಲ್ಲಿ ನಿಂತಿದ್ದ. ಭಯ, ಗಾಬರಿ, ಚಿಂತೆಗಳು ಮೇಳೈಸಿದವು ಅವನ ಮುಖದಲ್ಲಿ. ಸೀನಿಯರ್ ಮನೆಯಲ್ಲಿ ನಿಂತು ಹೊರಟು ಧ್ವನಿಯಲ್ಲಿ ಗರ್ಜಿಸಿದ. ಅಲ್ಲೇ ಇಟ್ಟು ಹೊರಟು ಹೋಗು, ತಿರುಗಿ ನೋಡ್ಬೇಡ. ಹಾಗೆ ಮಾಡಿದ ಆ ವ್ಯಕ್ತಿ ಕಾರ್ನಲ್ಲಿ ಕೂತು ಸೂಟ್ಕೇಸ್ ತೆರೆದಾಗ ನೋಟಿನ ಕಂತೆಗಳು ಕಣ್ಣು ಕುಕ್ಕಿದವು. ರಾತ್ರಿಯೊಳಗೆ ಅಪಹರಿಸಿದ ಹೆಣ್ಣುಮಗಳನ್ನ ಸುರಕ್ಷಿತವಾಗಿ ಅವಳ ಬಂಗಲೆಯ ಬಳಿ ಬಿಟ್ಟು ಬಂದ್ರು. ಇನ್ನೊಮ್ಮೆ ಎಂಪಿಯವರ 8 ವರ್ಷದ ಮಗನನ್ನ ಕಿಡ್ನಾಪ್ ಮಾಡುವ ಸರದಿ ಕೆಂಚನಿಗೆ ಬಂತು. ಆ ಮಗುವನ್ನ ಗುರುತು ಹಿಡಿಯಲು ಅವರ ಬಂಗಲೆಯ ಹೊರಗೆ 1 ವಾರ ಕಾಯ್ಬೇಕಾಯ್ತು. ಕೊನೆಗೊಂದು ದಿನ ತನ್ನ ಕೆಲಸದಾಳಿನ ಜೊತೆಯಲ್ಲಿ ತನ್ನ ಡಾಬರ್ ಮನ್ನೊಂದಿಗೆ ಊದೋಟದಲ್ಲಿ ಅಡ್ಡಾಡುತ್ತಿದ್ದಾಗ ಮರೆಯಲ್ಲಿ ನಿಂತು ಕ್ಯಾಮ್ರಾ ಕ್ಲಿಕ್ಕಿಸಿದ. ನಂತರ ಆ ಫೋಟೋದ ಸಹಿತ ಹುಡುಗ ಓದ್ತಿರುವ ಸ್ಕೂಲಿನ ಹೊರಗೆ ಯಾರಿಗೂ ಸಂಶಯ ಬಾರದಂತೆ ಅಡ್ಡಾಡತೊಡಗಿದ ಕೆಂಚ ಯಾನೆ ಅಭಿ. ಒಂದು ದಿನ ಎಲ್ಲ ಮಕ್ಕಳ ಜೊತೆ ಆಡ್ತಿರುವ ಆ ಹುಡುಗನನ್ನ ಗುರುತಿಸ್ದ. ಅಷ್ಟರಲ್ಲಿ ಮಕ್ಕಳು ಆಡ್ತಿರುವ ಆ ಬಾಲ್ ಬಹಳ ದೂರ ಹೋಗಿ ಬಿದ್ಬಿಡ್ತು. ಹುಡುಗ ಹೊಡುತ್ತಾ ಬಂದ. ತಕ್ಷಣ ಹುಡುಗನ ಬಾಯನ್ನ ಕೈಯಿಂದ ಒತ್ತಿ ಅನಾಮತ್ತು ಎತ್ತಿ ಕಾರಿನೊಳಗೆ ತುರುಕಿ ಬಾಗಿಲು ಹಾಕಿ ಕಾರ್ನ ಗ್ಲಾಸ್ ಇಳಿಸ್ದ. ಕಾರು ವೇಗವಾಗಿ ಹೊಡ್ತು. ಇಂತಹ 100 ಕಿಡ್ನಾಪ್ ಕೊಲೆಗಳನ್ನ ಮಾಡಿದ ಅಭಿಯ ಮನಸ್ಸು ಕಬ್ಬಿಣದಂತೆ ಕಠಿಣವಾಯಿತು. ಎಂಪಿಯ ಮಗನನ್ನ ಕಿಡ್ನಾಪ್ ಮಾಡಿದಾಗ ಅತಿ ಶೀಘ್ರದಲ್ಲೇ ಇಂತಹ ಸಾಹಸವನ್ನ ಮಾಡಿದ್ದಕ್ಕಾಗಿ ಬಾಸ್ ಮೆಚ್ಚಿ 1 ಲಕ್ಷ ರೂಪಾಯಿಗಳನ್ನ ಅವನಿಗೆ ಗಿಫ್ಟ್ ಆಗಿ ನೀಡಿದ. ಇಂತಹ ಕೆಲಸಗಳಲ್ಲಿ ಅಭಿ ಬಹಳಷ್ಟು ಪಳಗ್ದ. ಹಣವನ್ನ ಎಳೆದು ಕೊಡ್ತಿದ್ದ ಬಾಸ್ನನ್ನ ಆರಾಧಿಸ್ದ. ಆ ಭೂಗತ ಜಗತ್ತಿಗೆ ಅವನು ಎಷ್ಟು ಅನ್ಕೊಂಡಿದ್ದಾನೆಂದ್ರೆ ಹೆತ್ತ ತಾಯಿಯನ್ನು ಊರನ್ನು ಮರೆತ. ಅಭಿ ಊರಿಗೆ ಬಂದು ವರ್ಷವೇ ಕಳೆದಿತ್ತು. ಒಂದು ದಿನ ಚೆಲ್ವಂನ ಒತ್ತಾಯಕ್ಕೆ ಊರಿಗೆ ಬಂದ. ಮಗನನ್ನ ಕಂಡಾಗ ತಾಯಿಯ ಕಣ್ಣುಗಳಿಂದ ಆನಂದ ಬಾಷ್ಪ ಉದುರಿತು. ತಿಂಗಳು ಸುಂದರಮ್ಮನಿಗೆ ಹಣ ಬರುವ ವಿಚಾರ ತಿಳಿದಾಗ ಅಭಿ ಅಪ್ರತಿಭನಾದ. ಇದೆಲ್ಲವೂ ತನ್ನ ಬಾಸ್ನ ಚಮತ್ಕಾರವೆಂಬುದನ್ನು ಕೂಡಲೇ ಗ್ರಹಿಸಿದ ಅಭಿ ತಾನೇ ಹಣ ಕಳಿಸಿದಂತೆ ನಟಿಸಿದ. ಮುಂದಿನ ಸಾರಿ 2 ತಿಂಗಳ ರಜೆಯಲ್ಲಿ ಬಂದಿದ್ದಾಗ ಮನಸ್ಸಿಲ್ಲದಿದ್ದರೂ ಅಮ್ಮನ ಒತ್ತಾಯಕ್ಕೆ ಕಟ್ಟು ಬಿದ್ದು ಮದುವೆಯಾಗಿದ್ದ. ಕ್ವಾರ್ಟರ್ ಸಿಕ್ಕ ಮೇಲೆ ಅವಳನ್ನು ಕರೆದೊಯ್ಯುವುದಾಗಿ ನಂಬಿಸಿ ಅಮ್ಮನ ಜೊತೆಯಲ್ಲೇ ಅವಳನ್ನು ಬಿಟ್ಟು ಹೊರಟು ಹೋಗಿದ್ದ. ಒಮ್ಮೆ ಲಂಚ ತಿಂದು ಕೊಬ್ಬಿದ ಒಬ್ಬ ರಾಜಕಾರಣಿಯ ಮಗುವನ್ನ ಕಿಡ್ನಾಪ್ ಮಾಡಲಾಗಿತ್ತು. ಕೇಳಿದಷ್ಟು ಹಣವನ್ನ ಕೊಡಲೊಪ್ಪದ ರಾಜಕಾರಣಿಯ ಮಗುವನ್ನ ಕೊಲ್ಲಲು ಅಪ್ಪಣೆ ಬಂದಿತ್ತು. ನಿರ್ದಯವಾಗಿ ಆ ಎಳೆಯ ಹಸುಳೆಯನ್ನ ಕೊಂದು ಆತನ ಬಂಗ್ಲೆಯ ಮುಂದೆ ಎಸೆದಿದ್ದ. ಯಾವುದೋ ಒಂದು ನಿಲ್ದಾಣ ತಲುಪಿದಾಗ ಅಭಿ ವಾಸ್ತವ ಕೇಳಿದ. ಅವನ ಮನಸ್ಸೆಲ್ಲವನ್ನ ಆಕ್ರಮಿಸಿತ್ತು ತಾನು ಕೊಂದ ಆ ಎಳೆಯ ಹಸುಳೆ. ಈಗ ಹೊಸು ಗರ್ಭಿಣಿ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಒಂದು ಮಗು ತನಗೂ ಆಗುತ್ತದೆ. ಆ ಮಗುವನ್ನು ಎತ್ತಿಕೊಳ್ಳಲು ಮಗುವನ್ನು ಕೊಲೆ ಮಾಡಿದ ಈ ಕೈಗಳಲ್ಲಿ ಸಾಧ್ಯವೇ? ಅಯ್ಯೋ, ನಾನೇನು ಮಾಡಲಿ? ಹಣವೊಂದೇ ತನಗೆ ಮುಖ್ಯವಾಗಿತ್ತೆ. ತನ್ನ ಅಂಗೈಗಳನ್ನೇ ನೋಡುತ್ತಾ ಬಿಕ್ಕಿ ಅಳುತ್ತಿರುವ ಅಭಿಯನ್ನು ನೋಡಿ ಎಲ್ಲರೂ ಅವನೊಬ್ಬ ಮನೋರೋಗಿಯಾಗಿರ್ಬೋದೆನ್ಕೊಂಡ್ರು. ಸಹ ಪ್ರಯಾಣಿಕರು ಅವನಷ್ಟಕ್ಕೆ ಬಿಟ್ರು. ಇಲ್ಲ, ಇನ್ನೆಂದೂ ತಾನು ಆ ಯಮಲೋಕದಂತಹ ಭೂಗತ ಜಗತ್ತಿಗೆ ಕಾಲಿಡೋದೇ ಇಲ್ಲ. ಆ ಪಾಪದ ಹಣ ತನಗೆ ಬೇಡವೇ ಬೇಡ. ನನ್ನ ರಟ್ಟೆಯಲ್ಲಿ ಬಲವಿದೆ, ದುಡಿದು ಸಂಸಾರವನ್ನು ಸಾಕ್ತೀನಿ ಎಂಬ ಗಟ್ಟಿ ನಿರ್ಧಾರ ತಳೆದ ಅಭಿ ಈ ಗ್ಯಾಂಗ್ ಸೇರಿದ ಪ್ರತಿಯೊಬ್ಬ ವ್ಯಕ್ತಿಯು ಇಲ್ಲಿ ತನಕ ತಪ್ಪಿಸಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಗ್ಯಾಂಗ್ ಬಿಟ್ಟು ಹೋಗಲು ಇಲ್ಲಿ ಅವಕಾಶವನ್ನೇ ಕೊಡುವುದಿಲ್ಲ. ಹೋಗುವುದಿದ್ರೆ ಹೆಣವಾಗಿ ಮಾತ್ರ. ಮತ್ತೊಂದು ವಿಚಾರ, ನಮ್ಮ ಈ ಭೂಗತ ಲೋಕದ ರಹಸ್ಯವನ್ನ ಹೊರಲೋಕಕ್ಕೆ ತಿಳಿಸುವ ಪ್ರಯತ್ನ ನಡೆಸಿದ್ರೆನ್ನುವ ಸುಳಿವು ಸಿಕ್ಕಿದ್ರೆ ನಿಮ್ಮ ಹಾಗೂ ನಿಮ್ಮ ವಂಶವನ್ನೇ ನಾಶಪಡಿಸುವ ಸಾಮರ್ಥ್ಯ ಈ ಗ್ಯಾಂಗಿಗಿದೆ. ನೆನಪಿರ್ರಿ. ತರಬೇತಿಯ ಮೊದಲನೇ ದಿನ ಬಾಸ್ ಹೇಳಿದ ಮಾತುಗಳು ಅಭಿಯ ಕಿವಿಯಲ್ಲಿ ಧ್ವನಿಸಿದವು. ಇರ್ಲಿ, ಇಂತಹ ಗ್ಯಾಂಗನ್ನ ಬೆಳೆಯಲು ಬಿಡಲೇಬಾರದು. ನನ್ನವರು ಏನು ಮಾಡ್ತಾರೆಂಬುದನ್ನು ನೋಡಿಯೇ ಬಿಡ್ತೀನಿ. ಸ್ವಗತಃ ಹೇಳಿಕೊಂಡು ರೇಳಿನಿಂದ ಇಳಿದು ಪೊಲೀಸ್ ಠಾಣೆಯತ್ತ ಹೆಜ್ಜೆ ಇಕ್ಕಿದ ಅಭಿ. ತಕ್ಷಣ ಢಮಾರ್ ಎಂಬ ಸದ್ದಿನೊಂದಿಗೆ ಬಂದ ಗುಂಡು ಅಭಿಯ ಎದೆಯನ್ನ ಸೀಳಿತು. ಆ ಕ್ರಂದನದೊಂದಿಗೆ ಬಿದ್ದವನ ದೇಹ ನಿರ್ಜೀವವಾಯಿತು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.